ಇಲ್ಲಾಗಿರುವಂತ ದುರಂತ ನೋಡಿದ್ರೆ ಏನ್ ಹೇಳ್ತೀರಿ ಸಂದರ್ಭದಲ್ಲಿ ತಾವು? ನಿಜವಾಗ್ಲೂ ಆಗಬಾರ್ದಾಗಿತ್ತು. ದುರಂತಕ್ಕೆ ನಮಗೂ ಸಹ ದುಃಖ ಆಗ್ತಾ ಇದೆ. ಇದೇ ಪ್ರಜಾ ಟಿವಿ ವೇದಿಕೆಯಲ್ಲಿ ಇದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಸುಮಾರು ಸತಿ ಮಾತಾಡಿದ್ದೀವಿ. ಇಲ್ಲಿ ಒಂದಾಗ್ತಾ ಇದೆ, ಇಲ್ಲೇನಾಗಿದ್ದಾರೆ, ಈಗ ಯಾವುದೋ ಒಂದು ಜಿಮ್ಗೆ ಹೋದ್ರೆ ಏನಾಗಿದೆ, ಈಗ ಅಡ್ಮಿಷನ್ ಆಗೋಕ್ಕಿಂತ ಮೊದಲು ಹೇಳ್ತಾರೆ 6 ಪ್ಯಾಕ್ ತೊಗೊಳಕ್ಕೆ ಬೇರೆ 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 ಪ್ಯಾಕೇಜಸ್ ಅಂತ ಇದೆ. ಫಸ್ಟ್ ಈ ಸ್ಟೆರಾಯ್ಡ್ಸ್ ಕೊಡೋರು ಈ ಪೌಡ್ರ್ ಅಂತ ಕೊಡ್ತಾರೆ. ಇದನ್ನು ಯಾರು ಕೊಡ್ತಾರೆ, ಏನು ಕೊಡ್ತಾರೆ, ಅದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ. ಸೊ ನಾವು ಪ್ರತಿ ಸತಿ ಟಿವಿ ಬಂದಾಗೆಲ್ಲ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ನಾವು ಸರ್ಕಾರದ ಬಗ್ಗೆ ಗಮನ ಸೆಳೆಯಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸರ್ಕಾರದವ್ರು ಇವತ್ತವರೆಗೂ ಯಾವುದೇ ಒಂದು ರೀತಿ ಕ್ರಮ ತಗೊಳ್ಳಿಲ್ಲ. ಯಾಕೆಂದ್ರೆ ಇವತ್ತು ಯಾರು ಇಂಜೆಕ್ಷನ್ ತಗೋ ಅಂತ ಹೇಳಿದಾನಲ್ವಾ, ಅವನು ಸರ್ಟಿಫೈಡ್ ಕೋಚ್ ಅಲ್ಲ, ಈಸ್ ನಾಟ್ ಎ ಡಾಕ್ಟರ್. ಸುಮ್ಮನೆ ಒಂದು ತಗೋ ಅಂದ್ರೆ ತಗೊಂಡಿದ್ದಾರೆ. ಈಗ ಏನಾಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಜಿಮ್ಮಲ್ಲಿ. ಈಗ 6 ಮಂತಲ್ಲಿ ಬಾಡಿ ಬಡಿಸ್ತೀನಿ, 1 ವರ್ಷದಲ್ಲಿ ಬರ್ತೀನಿ, 2 ವರ್ಷದಲ್ಲಿ ಬರ್ತೀನಿ ಅಂತ. ಖಂಡಿತ ಹೇಳ್ತೀನಿ ಕೇಳಿ, ನೀವೇನೇ ಸ್ಟೆರಾಯ್ಡ್ ತಗೊಳ್ಳಿ, ಏನೇ ಪೌಡರ್ ಹಾಕೊಳ್ಳಿ, ಏನೇ ಮಾಡಿದ್ರು ನಿಮಗೆ ಒಂದು ತಿಂಗಳು 2 ತಿಂಗಳು ಬಾಡಿ ಯಾವುದು ಖಂಡಿತ ಬರೋದಿಲ್ಲ. ಮಿನಿಮಮ್ 5 ವರ್ಷ ಬೇಕು. 5 ವರ್ಷ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಇದು ಜಿಮ್ನಾಶಿಯಂ ಅಂತ ತಿಳ್ಕೊಳ್ಳೋಕೆ. 5 ವರ್ಷ ಬೇಕಾ? 5 ವರ್ಷ ಬೇಕೇ ಬೇಕು. 1 ವರ್ಷ 2 ವರ್ಷದಲ್ಲಿ ಬಾಡಿ ಬಿಲ್ಡ್ ಮಾಡಕ್ಕೆ ಚಾನ್ಸಸ್ ಇಲ್ಲ. ಆ ತರ ಮಾಡ್ಬೇಕಂದ್ರೆ ಇದು ಉದಾಹರಣೆ ಆಗುತ್ತೆ. ಸೊ ಏನಾಗಿದೆ, ಬೆಂಗಳೂರಲ್ಲಿ ಒಂದೇ ಅಲ್ಲ, ಇದಕ್ಕೊಂದು ಹೇಳ್ತಾ ಒಂದು ವರ್ಗನೇ ಇದೆ. ಅವ್ರ ಪ್ರಾಡಕ್ಟ್ ಸೇಲ್ ಆಗಬೇಕು, ಅವ್ರಿಗೆ ದುಡ್ಡು ಮಾಡಬೇಕು, ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ಈ ಒಂದು ಅನಾಹುತಗಳೆಲ್ಲ ಸೃಷ್ಟಿ ಮಾಡ್ತಾರೆ. ಸೊ ಇದಕ್ಕೆ ಕಡಿವಾಣ ಹಾಕೋದು ಯಾರು? ನಿಜವಾಗ್ಲೂ ಇದಕ್ಕೆ ನಾವು ಸರ್ಕಾರಗಳು ಎಷ್ಟು ಒತ್ತಾಯ ಮಾಡಿದ್ರು ಇವತ್ತು ಬೆಂಗಳೂರಿನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಡ್ರಗ್ ಮಾಫಿಯಾ ಅನ್ನೋದು, ಸ್ಟೆರಾಯ್ಡ್ ಸಪ್ಲೈ ಮಾಡೋದು, ಇವೆಲ್ಲ ಕೂಡ ನಡೀತಾ ಇದೆ. ಪ್ರತಿ ಜಿಮ್ ಅಲ್ಲಿ ಇದೆ. ನಾನು ಜಿಮ್ ಓಪನ್ ಮಾಡಿ 27 ವರ್ಷ ಆಯ್ತು. ಇವತ್ತು ನಾನು ಏನ್ ನೀವು ನೋಡ್ತಾ ಇದ್ದೀರಾ, ನಾನು ಒಂದು ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ. ನಾವಿವತ್ತು ಸ್ಟೆರಾಯ್ಡ್ಸ್ ಆಗಲಿ ಪ್ರೋಟೀನ್ ಪೌಡರ್ ತಗೊಳ್ಳಿ, ನಮ್ಗೆ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಸೊ ಇವಾಗ ಅದು ಟ್ರೆಂಡ್ ಆಗ್ಬಿಟ್ಟಿದೆ. ಅದು ತಗೊಂಡ್ರೆ ಜಿಮ್ಗೆ ಹೋಗೋದು, ಅದು ತಗೊಂಡ್ರೆ ಬಾಡಿ ಬರೋದು ಅಂತ ಯಾರೋ ಒಂದು ಸೈಕಾಲಜಿಕಲ್ ಇದನ್ನ ತುಂಬಿಟ್ಟಿದ್ದಾರೆ. ಅದನ್ನ ಖಂಡಿತ ತಪ್ಪದು. ಸೊ ನಮಗೇನು ಊಟ ಸಿಗೋದು ಅದನ್ನ ತಗೊಂಡು ತಿಂದ್ರೆ ನಾವು ಆಟೋಮೆಟಿಕ್ ಬಾಡಿ ಮಾಡ್ಬೋದು. ಆ ಪೌಡರ್ ಪ್ರೋಟೀನ್ ತಗೊಂಡು ಇಂಜೆಕ್ಷನ್ ಹಾಕೊಂಡ್ರೆ ಖಂಡಿತ ಬಾಡಿ ಬರಲ್ಲ. ಸೊ ಬೆಂಜ್ ಕಾರ್ ತಗೊಂಡ್ರೆ ಮುಖ್ಯ ಅಲ್ಲ, ಡ್ರೈವಿಂಗ್ ಬರ್ಬೇಕಲ್ವಾ? ಕರೆಕ್ಟ್. ಸ್ಕೂಟರ್ ಇದ್ರೆ ಮುಖ್ಯ ಅಲ್ಲ, ಡ್ರೈವಿಂಗ್ ಓಡಿಸಕ್ಕೆ ಬರಬೇಕು. ಸೊ ಏನಾಗಿದೆ, ಈಗ ಎಲ್ಲರೂ ಜಿಮ್ಗೆ ಹೋಗ್ತಾರೆ, ಫಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಅವ್ರಿಗೆ ಬಾಡಿ ಬಂದ್ಬಿಡ್ಬೇಕು. ಅವಾಗಲೇ ಅವರು ಸಲ್ಮಾನ್ ಖಾನ್ ಆಗಬೇಕು, ಶಾರುಖ್ ಖಾನ್ ಆಗಬೇಕು, ಇನ್ಯಾರಿಗೂ ಕಂಪೇರ್ ಮಾಡ್ಕೋತಾರೆ. ದಯವಿಟ್ಟು ಯಾರಿಗೂ ಕಂಪೇರ್ ಮಾಡ್ಕೋಬಾರ್ದು. ಇನ್ನು ಈಗ ರಘು ಅವರೇ, ಈಗ ಸ್ಟೆರಾಯ್ಡ್ ಅನ್ನ ತೆಗೆದುಕೊಂಡ್ರೆ ಯಾವ ರೀತಿ ಎಫೆಕ್ಟ್ಸ್ ಆಗುತ್ತೆ? ಮತ್ತೆ ಈಗ ನಾವು ದೇಹದಂಡನೆ ನೋಡಿದ್ವಿ, ಅನೇಕ ವರ್ಷಗಳಿಂದ ನೋಡಿ ನಮ್ಮ ದೇಶದಲ್ಲಿ ಇರುವಂತಹ ದೇಹದಂಡನೆ ಇವತ್ತೇನು ಹೊಸ್ತಲ್ಲ. ಹಿಂದೆ ಗರಡಿ ಮನೆಗಳು ಕೂಡ ಉತ್ತರ ಕನ್ನಡ ಇವತ್ತಿಗೂ ಕೂಡ ಇದಾವೆ, ಅಸ್ತಿತ್ವದಲ್ಲಿದ್ದಾವೆ. ಆದ್ರೆ ಈಗ ಈ ನಾಯಿ ಕೊಡಗಳ ತರ ತಲೆ ಎತ್ತಾ ಇರುವಂತಹ ಜಿಮ್ ಸೆಂಟರ್ಗಳು, ಅದ್ರ ಜೊತೆಗೆ ಈ ರೀತಿ ಸ್ಟೆರಾಯ್ಡ್ ಒಂದು ಅಕ್ರಮವಾಗಿ ಅವರಿಗೆ ಸಪ್ಲೈ ಮಾಡ್ತಿರೋದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾವೆ? ಬಹಳ ಏನು ದುರಂತ ಮತ್ತು ದುಃಖಕರ ವಿಷಯ. ರವಿ ಹೇಳಿದಾಗ ಪಾಪ ಬೇಸರ ಆಗುತ್ತೆ. ಯಾರೋ ತಾಯಿ ಮಗ ಇವತ್ತು ಹೀಗೆ ಒಳ್ಳೆ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹೋಗಿ ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುವಂಥದ್ದು. ಇದು ಒಂದು ಪಾಪ ಈಸ್ ಎ ವಿಕ್ಟಿಮ್. ರವಿ ಹೇಳಿದಾಗೆ ಎಲ್ಲ ಜಿಮ್ಗಳಲ್ಲೂ ಈಗ ಅವ್ರ ಕೋಚ್ ಹೇಳ್ತಾರೆ, ಇಲ್ಲ ಇವರೇ ಕೇಳ್ತಾರೆ, ನನಗೆ ಬೇಕು 6 ತಿಂಗಳಲ್ಲಿ ಬೇಕು 6 ಪ್ಯಾಕ್ ಬೇಕು ಕೊಡಿ. ಎಲ್ಲಿ ಸಿಗುತ್ತೆ? ಆನ್ಲೈನ್ ಸಿಗುತ್ತೆ. ಎಲ್ಲ ಜಿಮ್ಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯ ಕಾನೂನು, ಸರ್ಟಿಫಿಕೇಶನ್ನು ಅಥವಾ ಫುಡ್ ಸೇಫ್ಟಿ ಕಾನೂನು ಯಾವುದೂ ಇಲ್ಲ. ಇದೆಲ್ಲ ಪ್ರಿಸ್ಕ್ರಿಪ್ಷನ್ ಡ್ರಗ್ಗು. ಹಾರ್ಮೋನ್ಗಳನ್ನ ತಗೋಬೇಕಾದ್ರೆ ಗ್ರೋತ್ ಹಾರ್ಮೋನ್ಗಳನ್ನ, ಅದು ಮಕ್ಕಳಿಗೆ ಗ್ರೋತ್ ಇದಾದಾಗ, ಡೆಫಿಷಿಯನ್ಸಿ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ಈಗ ಇನ್ಸುಲಿನ್ ಯಾವಾಗ ತಗೊಳ್ಳೋದು? ಡಯಾಬಿಟೀಸ್ ಬಂದು ಸಕ್ಕರೆ ಕಂಟ್ರೋಲೇ ತಪ್ಪು ಹೋಗಿದೆ ಅಂದಾಗ ಇನ್ಸುಲಿನ್ ಹಾರ್ಮೋನ್ ಅನ್ನ ತಗೊಳ್ಳುವಂಥದ್ದು. ಸೊ ಆ ರೀತಿ ಈ ಹಾರ್ಮೋನ್ಗಳನ್ನ ತಗೊಂಡು ಈ ಅನಾಹುತ. ಮತ್ತೆ ಹಾರ್ಮೋನ್ ವ್ಯವಸ್ಥೆ ಇದೆಯಲ್ಲ ನಮ್ಮ ದೇಹದಲ್ಲಿ ನೋಡಿ, ಯಾವುದೇ ಒಂದು ಹಾರ್ಮೋನು ಅತಿ ಸೂಕ್ಷ್ಮ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತದೆ, ಬೇಕಾದ ಉತ್ಪತ್ತಿ ಆಗ್ತದೆ. ಸೆಕ್ಸ್ ಹಾರ್ಮೋನು ಯಾವಾಗಲೂ ಉತ್ಪತ್ತಿ ಆದರೆ ಅದಕ್ಕೊಂದು ವ್ಯವಸ್ಥೆ, ಸ್ಟೇಜು ಬೇರೆ ಬೇರೆ ಇರುತ್ತೆ. ಬೈಬಲ್ ಫಿಸಿಯೋಲಾಜಿಕಲ್ ಇದಕ್ಕೆ ಒಂದು ಸ್ಟೇಜಸ್ ಇರ್ತದೆ ಎಲ್ಲದಕ್ಕೂ. ಅದು ಬಿಟ್ಟು ಇವರು ಹಾರ್ಮೋನ್ಗಳು ತಗೊಂಡ್ರೆ ನಿಮಗೆ ಇವರು ಇನ್ನೊಂದು ಗೊತ್ತಿರುತ್ತೆ ನಿಮಗೆ, 6 ಪ್ಯಾಕ್ಸ್ ಯಾರು ತಗೊಳ್ತಾರೋ ಅವ್ರಿಗೆ ಇನ್ಫರ್ಟಿಲಿಟಿ ಜಾಸ್ತಿ ಇರುತ್ತೆ, ಮಕ್ಕಳಾಗಲ್ಲ. ಯಾಕಂದ್ರೆ ಟೆಸ್ಟಾಸ್ಟೆರೋನ್ ಹಾರ್ಮೋನು, ಸೆಕ್ಸ್ ಹಾರ್ಮೋನೇ ಇದಾಗ್ತದೆ ಕೆಲವರಿಗೆ ಏನಪ್ಪ. ಆಮೇಲೆ ದೇಹದ ಬಗ್ಗೆ, ದೇಹವನ್ನ ನಾವು ಬಿಲ್ಡ್ ಮಾಡಬೇಕು, ಎಲ್ಲ ಮಾಡಬೇಕು. ಅವ್ರು ಹೇಳಿದಾಗ ಲಾಂಗ್ ಟರ್ಮ್ ಇದರಲ್ಲಿ ಒಂದು ಧ್ಯಾನ ಸ್ಥಿತಿಯೇ ಮಾಡತಕ್ಕಂಥದ್ದು, ಅದೇನು ಅರ್ಜೆಂಟಾಗಿ ಮಾಡುವಂಥದ್ದಲ್ಲ. ಅದು ಬಿಟ್ಟು ಹೀಗೆ ಮಾಡುವಂಥದ್ದು ಇತ್ತೀಚೆಗೆ ಏನಿದೆ ಅದು. ಮತ್ತೆ ನಮ್ಮ ದೇಹದ ಬಗ್ಗೆ ನಮಗೆ ಅಷ್ಟು ಅಬ್ಸೆಷನ್ ಇರಬಾರ್ದು.
ಕೆಲವರು ಬಾಡಿ ಬಿಲ್ಡ್ ಮಾಡೋರು ನಿಂತ್ಕೊಂಡಿದ್ರೆ ಆ ಮನಸ್ಸಿರಲ್ಲ, ದೇಹದ ಮೇಲೆ ಇರ್ತದೆ. ಆಮೇಲೆ ವಾಕ್ ಮಾಡುವಾಗ್ಲೂ ಏನಪ್ಪ ನಾರ್ಮಲ್ ಆಗಿರೋ ಮನುಷ್ಯ ಏನಯ್ಯ ನಿನ್ಗಾಗಿದೆ ಅಂತಲ್ಲ ನಮಗೆ ಎಷ್ಟು ಕಡೆ ನೋಡೋದು, ಏನಪ್ಪ ಹೀಗೊಂದು ಹೀಗೊಂತಾರೆ. ಏನ್ ಶೋ ಇದ್ದಲ್ಲಿ ತೋರಿಸಿದ್ರೆ ಬರೋಲ್ಲ. 24 ಗಂಟೆ ಕಾನ್ಶಿಯಸ್ ಆಗಿ ನಮ್ಮ ದೇಹದ ಬಗ್ಗೆ ನಾವು ಇರಬಾರ್ದು. ನಾವು ನಮ್ಮ ಆರೋಗ್ಯ, ಒಬ್ಬ ಹೇಳ್ತಾನೆ ಆರೋಗ್ಯ ಏನು ಅಂತ ಹೇಳಿದ್ರೆ ಅರಿವಿಲ್ಲದೆ ನಾವು ಪರಿಪೂರ್ಣರಾಗಿರುವುದು ಅಂತ. ಅರಿವಿಲ್ಲದೆ ಇಟ್ ಇಸ್ ಅನ್ಕಾನ್ಶಿಯಸ್ ಹೋಲ್ಸಮ್ನೆಸ್ ಅಂತ. ಹಾಗಿರ್ಬೇಕು. ಹೇಳದಂಗೆ ಈಗ ಹಿಂದೆ ಕೂಡ ಈ ಕ್ರಿಕೆಟ್ ಅವರು ಕೂಡ ಇದೇ ಕ್ರೇಜ್ ಸೃಷ್ಟಿಯಾಗಿತ್ತು. ಅವ್ರಿಗೆ ಜಿಮ್ ನಲ್ಲೇ ಹೆಚ್ಚು ಸಮಯ ಕಳೀತಾ. ಕಪಿಲ್ ದೇವ್ ಒಂದು ಮಾತು ಹೇಳಿದ್ರು, ಜಿಮ್ ಅಲ್ಲಿ ಜಾಸ್ತಿ ಸಮಯ ಕಳಿಬೇಡಿ, ಗ್ರೌಂಡ್ ಅಲ್ಲಿ ಕಳೀರಿ ಅಂತ. ಹೌದು, ನಿಮ್ಗೆ ದೊಡ್ಡ ದೊಡ್ಡ ಸಿಲ್ವೆಸ್ಟರ್ ಸ್ಟಾಲೋನ್ ಇರ್ಬೋದು, ಶ್ವಾಸ್ ನಾಗರ್ ಇರ್ಬೋದು, ಎಲ್ಲ ನಾವು ಹೊರನೋಟಕ್ಕೆ ಹಂಗೆ ಕಾಣ್ತದೆ. ದೇ ಆಲ್ ಹ್ಯಾವ್ ಬಿನ್ ಕಾಟ್ ಫಾರ್ ಡ್ರಗ್ ಅಡಿಕ್ಷನ್. ನಾನಲ್ಲ ಸರ್, ಸಾರಿ, ಅಲ್ಲಲ್ಲ, ನಾನು ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಹೋದಾಗ ನಾನು ಲೈವ್ ಅಲ್ಲಿ ನೋಡಿದ್ದೀನಿ. ಲೈವ್ ಅಲ್ಲೇ ತಗೊಂಡು ಇಲ್ಲಿ ಬೈಸೆಪ್ಸ್ ಇಲ್ಲಿ ಹೊಡ್ಕೋತಾರೆ, ಹೊಡ್ಕೊಂಡು ಹಂಗೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಇಲ್ಲಿ ರಿಕ್ವೆಸ್ಟ್ ಮಾಧ್ಯಮ ಮುಖಾಂತರ ಹೇಳ್ಕೊತಂದ್ರೆ, ನಾವು ಯಾವತ್ತು ಫಾರಿನ್ ಅವ್ರಿಗೆ ನಾವು ಕಂಪೇರ್ ಮಾಡ್ಕೋತೀವಿ. ಹರ್ನಾಲ್ಡ್ ಹಂಗೆ ಸ್ಟಾರ್ ಅವರೆಲ್ಲ ಅಂತ ನಿಜ ಹೇಳ್ತೀನಿ. ಅವ್ರಿಗೆ ತಗೊಂಡು ನಡೀತದೆ, ತಗೊಳ್ದೇ ನಡೀತದೆ. ಅವ್ರಿಗೆ ನಮ್ಮ ತರ ಸಂಬಂಧಗಳು, ಬಂಧು ಬಳಗ, ನಮ್ಮ ಸಂಪ್ರದಾಯ ಏನೂ ಇರಲ್ಲ. ಇಲ್ಲೇನಾಗುತ್ತೆ, ಇಲ್ಲಿ ಗಂಡ ಹುಟ್ಟಿದ ಮೇಲೆ ಅವನು ಓದ್ಲೇಬೇಕು, ಕೆಲ್ಸಕ್ಕೆ ಹೋಗ್ಲೇಬೇಕು, ಮದುವೆ ಆಗ್ಲೇಬೇಕು, ಮಕ್ಕಳಾಗ್ಲೇಬೇಕು, ಅಪ್ಪ ಅಮ್ಮ ನೋಡ್ಕೊಳ್ಳೇಬೇಕು, ಅಕ್ಕ ತಂಗಿ ಮದುವೆ ಮಾಡ್ಲೇಬೇಕು. ಇಷ್ಟೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ತರ ಸಡನ್ ಆಗಿ ಡ್ರಗ್ಸ್ ತಗೊಂಡು ಸತ್ತೋಗ್ಬಿಟ್ರೆ, ಸೊ ಇವ್ ಮದುವೆ ಆಗಿದೆ, ಮಕ್ಕಳಿದ್ರು, ಇವರೆಲ್ಲ ಯಾರು ಜವಾಬ್ದಾರಿ? ಸೊ ಇವಾಗ ಏನಾಗಿದೆ ಈಗ ಅಂದ್ರೆ ಅದೊಂದು ಅನುದಾನಕರಣೆ ಎಲ್ಲ ಯಾರು ನೋಡ್ಬಿಟ್ಟು ಇದೇ ತರ ಆಗ್ಬೇಕು ಅಂತ ಹೇಳಿ. ಸೊ ಇವಾಗ ನೀವು ನಾನು ಟಿವಿ ಇಂಟರ್ವ್ಯೂ ಮಾಡಿ ನನಗೆ ರವಿವಾರ ನೀವೇನು ಊಟ ಮಾಡ್ತೀನಿ ಅಂದ್ರೆ, ನಾನು ಟಿವಿ ಮಾಧ್ಯಮ ಲಕ್ಷಾಂತರ ಜನ ನೋಡ್ತಾವೆ. ಏನ್ ಮಾಡ್ತೀನಿ, ಕೈ ಕಟ್ಕೊಂಡು ನಾನು 2 kg ಚಿಕನ್ 3 kg ಚಿಕನ್ ಖಂಡಿತ ನಾನು ತಿನ್ನಲ್ಲ. ನಮ್ಮ ಮನೆಗೆ ಬಂದು ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಕೊಡೋದೇ ಇಲ್ಲ. 2 kg ನನಗೊಬ್ಬನಿಗೆ ಕೊಟ್ಬಿಟ್ರೆ ಮಕ್ಳಿಗೆ ಏನ್ ಕೊಡೋಕ್ಕಾಗುತ್ತೆ? ಸೊ ಟಿವಿಲಿ ಹೇಳೋದ್ರಲ್ಲಿ ನಿಜ ಆಗಲ್ಲ. ಅಂದ್ರೆ ಜಿಮ್ಗೆ ಹೋಗುವಂತವ್ರು ಕೆಜಿ ಗಟ್ಲೆ ಇರುತ್ತೆ, ಅದೆಲ್ಲ ಸುಳ್ಳದು, ಅದೆಲ್ಲ ಸುಳ್ಳದು. ಅದು ಯಾರೋ ಒಂದು ವರ್ಗ ಏನ್ ಮಾಡಿದ್ರೆ, ಸೃಷ್ಟಿ ಮಾಡ್ಬಿಟ್ಟು ಭಯ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಏನಾಗಿದೆ, ಚಿಕನ್ ಇಷ್ಟು ತಿನ್ಲೇಬೇಕು, ಮೊಟ್ಟೆ ಇಷ್ಟು ತಿನ್ಲೇಬೇಕು, ಪನಿಷ್ಮೆಂಟ್ ಏನ್ರಿ ಇದು? ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು ಅಂತ ಖಂಡಿತ ಅದೇನಿಲ್ಲ. ನಮಗೆ ನಮ್ಮ ಮನೇಲಿ ಏನು ಆಹಾರ ಸಿಗುತ್ತೆ, ನಾವು ಮಂಡ್ಯದವರೆಗೂ ಕಂಪೇರ್ ಮಾಡ್ಕೊಂಡು ಇಲ್ಲಿ ಬೆಂಗಳೂರು ತಿನ್ನೋಕ್ಕಾಗಲ್ಲ. ನಮ್ಮಲ್ಲಿ ಏನ್ ಸಿಗುತ್ತೆ ಆ ಆಹಾರ ಪದ್ಧತಿ ನಮ್ಮ ಬಾಡಿ ಸೆಟ್ ಆಗ್ಬಿಟ್ರೆ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಇಟ್ಕೊಂಡು ಎಕ್ಸರ್ಸೈಸ್ ಮಾಡಿದಾಗ ಇವತ್ತು ಬರ್ದಿದ್ರೆ ನಾಳೆ ಬರ್ತದೆ, ನಾಳೆ ವಾರಕ್ಕಾದ್ರೂ ಬಂದೇ ಬರ್ತದೆ. ಸೊ ಅಲ್ಲಿ ತನಕ ಪೇಷನ್ಸ್ ಬೇಕು. ಈಗ ಹುಟ್ಟಿದ ಮಗುಗೆ ನೆಕ್ಸ್ಟ್ ಡೇ ಮಗುವಾಗ ಏನಾಗುತ್ತೆ ಹೋಗ್ಲಿ, ಎಲ್ಲ ಇಮಿಡಿಯೇಟ್ ಬೇಕೇ ಬೇಕು. ನನಗೆ ಎಲ್ಲ ರೋಡಲ್ಲಿ ಸಿಗ್ತಾ ಇರ್ತಾರೆ ಸರ್, ಒಂದು ಸೆಲ್ಫಿ ಅಂತಾರೆ. ತಗೊಂಡ ತಕ್ಷಣ ನೆಕ್ಸ್ಟ್ ಕ್ವಶನ್ ಅವ್ರದ್ದು, ಸರ್ ನಾನು ಬಾಡಿ ಬಿಲ್ಡ್ ಸ್ಟಾರ್ಟ್ ಮಾಡಬೇಕು, ಸ್ಟೆರಾಯ್ಡ್ ಏನ್ ಹಾಕೋಬೇಕು, ಪೌಡರ್ ಏನ್ ತಗೋಬೇಕು ಅಂತಾರೆ. ನಾನು ಹೇಳಿದೆ, ನಿಮ್ಗೆ ಯಾರು ಹೇಳಿದಪ್ಪ ಫಸ್ಟ್ ಆಫ್ ಆಲ್ ಇದೆಲ್ಲ ತಗೋ ಅಂತ ಹೇಳಿದ್ರು? ಇಲ್ಲ ಸರ್, ಎಲ್ಲ ಜಿಮ್ಮಲ್ಲಿ ಕೊಡ್ತಾರೆ ಸರ್, ಎಲ್ಲ ಕೋಚಲ್ಲಿ ಹೇಳ್ತಾರೆ ಸರ್. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಮಾಧ್ಯಮ ಮುಖಾಂತರ ಇದನ್ನು ಒತ್ತಡ ಅನ್ಕೊಳ್ಳಿ, ಅಥವಾ ನಂದು ಒಂದು ರಿಕ್ವೆಸ್ಟ್ ಆದ್ರೂ ಅನ್ಕೊಳ್ಳಿ, ಇದನ್ನ ಕಾರ್ಪೊರೇಷನ್ ಅವರು ಪ್ರತಿ ಜಿಮ್ಗೂ ಭೇಟಿ ಮಾಡಬೇಕು. ಜಿಮ್ಗೆ ಫಸ್ಟ್ ಆಫ್ ಆಲ್ ಪರ್ಮಿಷನ್ ತಗೊಂಡಿದ್ರೆ ಕೇಳಬೇಕು. ಆಮೇಲೆ ಎಲ್ಲ ಜಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಏನ್ ಪೌಡರ್ ಏನದು? ಅದೇನೋ ಸುಮ್ಮನೆ ಇದು ಅಫ್ಕೋರ್ಸ್ ಅದೆಲ್ಲ ಒಂದು ವಿಟಮಿನ್ ಪೌಡರ್ಸ್ ಇದೆ. ಅದು ಯಾರಿಗೆ ಅಂದ್ರೆ ಅದು ಯಾರಿಗೆ ಹೇಳ್ತಿ ಕೇಳಿ. ಈಗ ಯಾರಾದ್ರು ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಹೋಗ್ತಾರೆ, ಮಿಸ್ಟರ್ ಇಂಡಿಯಾ ಹೋದಾಗ ಏನಾಗುತ್ತೆ, ಅವ್ನು ಆಲ್ರೆಡಿ ಎಲಿಜಿಬಲ್ ಫಾರ್ ಮಿಸ್ಟರ್ ಇಂಡಿಯಾ ಹೋಗಿದಾಗ ಏನಾಗುತ್ತೆ, ಅವ್ನಿಗೆ ಎಕ್ಸ್ಟ್ರಾ ಫುಡ್ ಬೇಕಾಗ್ತದೆ. ಸೊ ಅವ್ರೇನಾದ್ರು ಒಂದು 2 ಸ್ಪೂನ್ ಎಕ್ಸ್ಟ್ರಾ ತಗೊಂಡು ಅಥವಾ 2 ಮೊಟ್ಟೆ ಎಕ್ಸ್ಟ್ರಾ ತಿಂದಾಗ ಅವ್ರೊಂದು ಜೀರ್ಣಿಸ್ಕೊತಾರೆ, ಮತ್ತೆ ಮುಂದಕ್ಕೆ ಹೋಗ್ತಾರೆ. ಇವತ್ತು ಬೇಡ LKG ಮಕ್ಕಳಿಗೆ IAS ಆಫೀಸರ್ ಓದೋ ಬುಕ್ಸ್ ಎಲ್ಲ ಕೊಟ್ಬಿಟ್ರೆ ಏನ್ ಮಾಡ್ತಾರೆ ಅವರು? ಇವಾಗೆಲ್ಲ ಹಂಗೆ ಆಗಿರೋದು. ಈಗ ಪ್ರತಿಯೊಬ್ಬರಿಗೂ ಬಾಡಿ ಬೇಕು, ಪ್ರತಿಯೊಬ್ಬರು ಸ್ಟೆರಾಯ್ಡ್ಸ್ ಬೇಕು, ಏನಾದ್ರು ಮಾಡ್ಕೊಟ್ರೆ ನನಗೆ ಬಾಡಿ ಬೇಕು, 50,000 ಕೊಡಿ, 1,00,000 ಕೊಡಿ, ಇಸ್ಕೋತಾರೆ, ಮಾಡ್ಬಿಡ್ತಾರೆ. ಸೊ ಇವಾಗ ನಾವು ಟಿವಿಲಿ ಮಾತಾಡ್ತಾ ಇದ್ದೀವಿ, ಇದನ್ನ ಜನ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಆಚೆ ನನಗೆ ಫೋನ್ ಮಾಡ್ತಾರೆ, ಏನ್ ಸರ್ ನೀವು ನಮ್ಮ ಹೊಟ್ಟೆ ಮೇಲೆ ಕಲ್ಲಾಗ್ತೀರಾ? ಇದು ನಾನು ಹೇಳ್ತೀನಿ, ನೀನ್ ಡಾಕ್ಟರ್ ಫಸ್ಟ್ ಆಫ್ ಆಲ್, ನೀನ್ ಡಾಕ್ಟರ್ ಅಲ್ಲ, ಕ್ವಾಲಿಫೈ ಸರ್ಟಿಫಿಕೇಟ್ ನಿನಗೆ ಕೋಚು ಇಲ್ಲ, ಏನೂ ಇಲ್ಲ. ಬಟ್ ಹೆಂಗ್ ನೀನು ಸ್ಟೆರಾಯ್ಡ್ ಕೊಡ್ರಿ, ಹೆಂಗ್ ನೀನು ಇದೆಲ್ಲ ಕೊಡ್ತೀಯ ನೀನು? ಅಲ್ಲ, ಅದೇ ಆಶ್ಚರ್ಯ ಆಗ್ತಿರೋದು. ಈಗ ರಘು ಅವ್ರೆ, ಈಗ ಬೆಂಗಳೂರಲ್ಲಿ ಎಷ್ಟೊಂದು ಜಿಮ್ ಕೇಂದ್ರಗಳಿದಾವೆ, ಯಾರು ಕೂಡ ಪರಿಶೀಲನೆ ಮಾಡಲ್ಲ ಅಲ್ಲಿ ಏನಾಗ್ತಾ ಇದೆ, ಈ ತರ ಸ್ಟೆರಾಯ್ಡ್ ಮಾಡ್ತಾ ಇದಾರೆ ಅಥವಾ ಇನ್ನೊಂದು ಪೌಡರ್ ಕೊಡ್ತಾ ಇದಾರೆ ಅಂತಂದ್ರೆ ಯುವ ಜನತೆಯ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ ಅವರೆಲ್ಲ ಕೂಡ. ಸೊ ಯಾಕೆ ಕ್ರಮ ಕೈಗೊಳ್ತಿಲ್ಲ ಹಾಗಾದ್ರೆ? ಸರ್ 27 ವರ್ಷ ಆಯ್ತು ನಾನು ಜಿಮ್ ಓಪನ್ ಮಾಡಿ, 60,000 ಜನ ಮೆಂಬರ್ಶಿಪ್ ಇದ್ದಾರೆ. ಇವತ್ತರೆಗೂ ಯಾರು ಬಂದು ನನ್ನ ಜಿಮ್ನ ಪರಿಶೀಲನೆ ಮಾಡಲಿಲ್ಲ. ಮಾಡ್ಲಿ, ಸಂತೋಷ. ಪ್ರತಿ ಜಿಮ್ಗೆ ಹೋಗಿ ಪರಿಶೀಲನೆ ಮಾಡ್ಲಿ. ಒಂದು ಸರ್ಟಿಫಿಕೇಟ್ ಇರ್ಬೇಕಲ್ಲ ಸರ್, ಒಂದು ಗೈಡೆನ್ಸ್. ನೀವು ಆಹ್ವಾನ ಕೊಡ್ತಾ ಇದ್ರಿ, ಯಾರು ರೀತಿ ಕರೆಯಲ್ಲ, ನೀವು ಆಹ್ವಾನ ಬಂದಿದ್ರೆ ಯಾವ್ದು ಸಿಸ್ಟಮೆಟಿಕ್ ಆಗಿದೆ ನಿಮ್ಮ ಜಿಮ್ ಅನ್ನೋದು ಇಲ್ಲೇ ನಿಮ್ಮ ಸಿಸ್ಟಮೆಟಿಕ್ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್? ಹೇಳ್ತಾರೆ ಈಗ ನಾನು ನ್ಯಾಚುರಲ್ ಬಾಡಿ ಬಿಲ್ಡರ್. ಈಗ ಸಾರ್ ಹೇಳಿದಾಗ ಏನಾಯ್ತು ಗೊತ್ತಾ, ಈಗ ನಾನು ನ್ಯಾಚುರಲ್ ಅಂದ್ರೆ ರಾಗಿ ಮುದ್ದೆ, ತರಕಾರಿ, ಸೊಪ್ಪು ಏನ್ ಮನೇಲಿ ಸಿಗುತ್ತೋ ಅದನ್ನ ಎಕ್ಸ್ಟ್ರಾ ತಿಂದೇ ಇಲ್ಲ ಅಂದ ತಕ್ಷಣ ನಾನೇನು ದೊಡ್ಡ ಇದಂತಲ್ಲ. ಸೊ ಈಗ ಕಾಲ ಬದಲಾಗಿರ್ಬೋದು ಇರ್ಬೋದು, ಅದು ಇಷ್ಟ ಸ್ಟೆರಾಯ್ಡ್ ತಗೊಂಡು ಮಾಡೋಂಥ ನೆಸೆಸಿಟಿ ಇಲ್ಲ ಸರ್.
ನಾವು ಒಂದು ಕತೆ ಹೇಳಿ ಆಕ್ಚುಲಿ ಹೌದಂತೆ, ನಮ್ಮ ಯಲ್ಲಪ್ಪ ರೆಡ್ಡಿ ಅವರು ಹೇಳ್ತಾ ಇದ್ರು. ಮೈಸೂರು ಇದು ಜಟ್ಟಿಗಳು ಕಾಳಗ ಆಗುತ್ತಲ್ಲ ದಸರಾದಲ್ಲಿ, ಅವಾಗ ಜಟ್ಟಿಗಳೆಲ್ಲ ಆಡ್ತಾ ಇದ್ದಂತೆ. ಒಬ್ಬ ಹುಣಸೂರಿಂದ ಒಬ್ಬ ಹಳ್ಳಿಯವನು ಬಂದಿದ್ದಂತೆ. ಅವನು ಕೇಳ್ತಾನೆ, ಏನ್ ಸರ್ ನಾನು ಆಡ್ಬೋದಾ ಅಂತ. ಇಲ್ಲಪ್ಪ ಅದಕ್ಕೆಲ್ಲ ಟ್ರೈನಿಂಗ್ ಆಗಿರ್ಬೇಕು, ನಿನಗೇನು ಟ್ರೈನಿಂಗ್ ಆಗಿಲ್ಲ, ನೀನು ಆಡಕ್ಕಾಗಲ್ಲ ಅಂತ. ಅಲ್ಲ ಸರ್, ಯಾರು ಗೆಲ್ತಾರೋ ಅವ್ರ ಕಡೆ ಬರ್ಲಿ, ನಾನು ನೋಡ್ತೀನಿ ಅಂತ ಚಾಲೆಂಜ್ ಮಾಡಿದಾಗ ಅವಕಾಶ ಕೊಟ್ರಂತೆ. ಸರಿ ನೋಡೋಣ ಇಷ್ಟೆಲ್ಲ ಹೇಳ್ತಾನಲ್ಲ ಅಂತ. ಅವನು ಯಾರು ಎಲ್ಲರನ್ನೂ ಗೆದ್ದಿದ್ದ ಅವ್ನು ಸುಲಭವಾಗಿ ಸೋಲಿಸ್ಬಿಟ್ನಂತೆ. ಆಮೇಲೆ ಹೇಳಿದ್ನಂತೆ ಎಲ್ರು ಬರ್ರಪ್ಪ ಅಂತ. ಒಂದು 4-5 ಜನ ಬಂದಂತೆ, ಎಲ್ಲರೂ ಸೋಲ್ಸಿದ್ರಂತೆ. ಪನಿಷ್ಮೆಂಟ್ ಏನು ಹೇಳಿದ್ನಂತೆ ಗೊತ್ತಾ, ಇಲ್ಲಿಂದ ನೀವೆಲ್ಲರೂ ಸೋತ್ರೆ ನೀವು ಇಲ್ಲಿಂದ ಹುಣಸೂರಿಗೆ ನಡ್ಕೊಂಡು ಬರಬೇಕು, ಮನೇಲಿ ಊಟ ಮಾಡ್ಕೊಂಡು ಬರಬೇಕು ಅಂತ. ನೋಡಿ ಚೆನ್ನಾಗಿದೆ ಅವರು ಹೇಳ್ದು. ಮನೆಗೆ ಹೋದ್ರೆ ಎಳ್ಳು ಹಾಕೊಟ್ರಂತೆ ಕೈಗೆ, ಎಣ್ಣೆ ಬಿಟ್ಕೊಳ್ಳಿ ಅಂತ. ಹೆಂಗೆ ಎಣ್ಣೆ ಬಿಟ್ಕೊಳ್ಳಿ ಅಂದ್ರೆ ಹಿಂಗೆ ಹಿಂಡಿ ಬಿಟ್ಕೋಬೇಕು ಅಂತ. ಆಗ ಇಲ್ಲ ಸರ್ ಅಷ್ಟು ಆಗಲ್ಲ, ಹಿಂಗೆ ಮಾಡ್ರೆ ಆಗ್ಲಿಲ್ಲ ಪೈಲ್ವಾನ್ಗಳಿಗೆ. ಹೆಂಡತಿ ಬಾರ ಇಲ್ಲಿ ಅಂದಂತೆ, ಬಂದ್ಲಂತೆ, ಕೊಂಚೂರು ಎಣ್ಣೆ ಬಿಟ್ಕೊಡು ಅಂತೇಳಿ. ಅವಳು ಹಿಂಗೆ ಹಿಂಡಿದ್ಲಂತೆ, ಎಣ್ಣೆ ಬಂದಂತೆ. ಅಂದ್ರೆ ತಾಕತ್ತಕ್ಕಂಥದ್ದು ಇದು ಯಾವ ಪ್ರೋಟೀನ್ ಪೌಡರ್ ತಿನ್ನಲ್ಲ ಸರ್. ಇಲ್ಲಿ ರವಿ ಹೇಳಿದ್ ಕರೆಕ್ಟ್. ಪ್ರೋಟೀನ್ ಪೌಡರ್ಗೆ ದೇವರೇ ಗೊತ್ತಿ, ನಿಮಗೆ 10,000 ರೂಪಾಯಿ ಕೆಜಿಗೂ ಮಾರೋರಿದೆ. ಇದೆ ಸರ್, ಈಗಿದೆ ಸರ್, ಇಲ್ಲೇ ಇದೆ. 15,000, 20,000, 25,000. ಅದೇ ಅದೊಂದು ಸ್ಟೈಲ್ ಮಾಡ್ಕೊಂತಾರೆ ಸರ್. ಜಿಮ್ ಒಳಗಡೆ ಬರಕಿನ ಮೊದಲೇ ಹಿಂಗ್ ಶೇಕ್ ಮಾಡೋದು ಸುಮ್ಮನೆ ಎಲ್ಲ ತೋರಿಸ್ಕೊಂಡು ಬಿಲ್ಡಪ್ ಅಷ್ಟೇ. ಅದನ್ನ ವರ್ಕೌಟ್ ಮಾಡೋದ ಇವರು. ಒಂದ್ ಕೈಲಿ ಮೊಬೈಲ್ ಇರ್ತದೆ, ಒಂದ್ ಕೈ ಇರ್ತದೆ. ಸುಮ್ಮನೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಇದೆಲ್ಲ ಒಂಥರ ಈ ಅದೆಲ್ಲ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಕ್ಕೆ ಲೆವೆಲ್ ಇದೇನಾಗಿದೆ, ಅದು ಹೋಗ್ತಾ 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 ಅದೋ ಗತಿಗೆ ಹೋಗಿದೆ ಈಗ. ಅಂದ್ರೆ ಈಗ ಕೆಲವು ಜಿಮ್ಗಳಲ್ಲಿ ಏನ್ ಮಾಡ್ತಾರೆ, ಜಿಮ್ ಸೆಂಟರ್ಸ್ ಅಲ್ಲಿ ಈ ಸೆಲೆಬ್ರಿಟಿಗಳು ತಗೊಳ್ಳೋದೇ ಇದು. ಸೊ ಅವರು ಅದಕ್ಕೆ ಆ ರೀತಿ ಗಟ್ಟುಮುಟ್ಟಾಗಿರೋ ರೀತಿ ಅವ್ರು ಬಿಂಬಿಸ್ಬಿಡ್ತಾರೆ, ಒಂಥರ ಪ್ರಚಾರ ಮಾಡ್ಬಿಡ್ತಾರೆ ಅವರು. ಹಂಗಾಗಿನೇ ತಪ್ಪು ದಾರಿಗಳು. ಈಗ ನಿಮ್ಮ ಮಾಧ್ಯಮದಲ್ಲಿ ಒಳಗಡೆ ಬರ್ತಾರೆ, ಪ್ರಜಾ ಟಿವಿ ಕೂಡ. ಈಗ ನಮ್ಮ ಪ್ರತಿನಿಧಿ ಕಿರಣ್ ಕೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಹಾಗೇನೆ ಯುವಜನತೆ ಜೊತೆ ಮಾತನಾಡಿದ್ದಾರೆ ಈ ಘಟನೆ ಬಗ್ಗೆ, ಯಾವ ರೀತಿ ಜಿಮ್ಗಳಲ್ಲಿ ಇವತ್ತು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಬನ್ನಿ ಅದನ್ನ ನೋಡೋಣ. ಜನರೇಷನ್ ಬಾಡಿ ಬಿಲ್ಡ್ ಮಾಡೋದಕ್ಕೆ ಸಾಕಷ್ಟು ಕಸರತ್ತು ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಸರತ್ತು ನಡೆಸ್ತಾ ಇರ್ತಕ್ಕಂಥ ಕಿರಣ್ ಎಂಬ ಯುವಕ ಏನೀಗ ಇಂಜೆಕ್ಷನ್ ತೆಗೆದುಕೊಂಡು ಸಾವನ್ನಪ್ಪಿರ್ತಕ್ಕಂಥದ್ದು. ಏನು ಕಬ್ಬನ್ಪೇಟೆ ನಿವಾಸಿಯಾಗಿದ್ದಂಥ ಕಿರಣ್ ಏನು ಇಂಜೆಕ್ಷನ್ ಬಾಡಿ ಬಿಲ್ಡ್ ಮಾಡೋದಕ್ಕೆ ಅಂತ ಇಂಜೆಕ್ಷನ್ ತೆಗೆದುಕೊಂಡಿದ್ದ. ಆ ಸಂದರ್ಭದಲ್ಲಿ ಅದು ರಿಯಾಕ್ಷನ್ ಆಗಿ ಈಗ ಆತ ಮೃತಪಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವರ ಫ್ರೆಂಡ್ಸ್ ಆಗಿರ್ತಕ್ಕಂಥ ನಮ್ಮ ಜೊತೆ ಇದ್ದಾರೆ. ಪ್ರವೀಣ್ ಅವರು ಯಾವಾಗ ಎಷ್ಟು ದಿನದಿಂದ ವರ್ಕ್ ಮಾಡ್ತಾ ಇದ್ರು, ಎಲ್ಲಿ ಅವರು ಜಿಮ್ ಅಲ್ಲಿ ಹೋಗ್ತಾ ಇದ್ರು? ಸರ್ ಫಸ್ಟ್ ಅವನು 3 ವರ್ಷ ನಮ್ಮ ಮನೆ ಹತ್ರ ಇರೋದು ಜಿಮ್ ಅಲ್ಲೇ ಹೋಗ್ತಾ ಇದ್ದ. ರೀಸೆಂಟ್ ಆಗಿ ಕುಮಾರಸ್ವಾಮಿ ಲೇಔಟ್ ಹತ್ರ ಜಿಮ್ ಹೆಸರು ಗೊತ್ತಿಲ್ಲ, ಆ ಎಕ್ಸ್ಟ್ರೀಮ್ ಜಿಮ್ಗೆ ಹೋಗಿದ್ದಾನೆ. ಆ ಜಿಮ್ ಅಲ್ಲಿ ಅವನ್ಗೆ ಬಾಡಿ ಬಿಲ್ಡ್ ಮಾಡೋದಕ್ಕೆ ಕೇಳಿದ್ದಾನೆ. ಅವ್ರು ಎಕ್ಸ್ಟ್ರಾ ಪ್ರಿಕಾಷನ್ ಇಂಜೆಕ್ಷನ್ ತಗೊಂಡ್ರೆ ಬಾಡಿ ಹಿಂಗ್ ಬರುತ್ತೆ ಅಂತ ಹೇಳಿ ಇದ್ ಮಾಡಿದ್ದಾರೆ. ಅವರು ಇಂಜೆಕ್ಷನ್ ಕೊಟ್ಟಿರೋ ಕಾರಣದಿಂದ ಅವನಿಗೆ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾತ್ ಆಗಿ ಅವನಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ಇವಾಗ ಫಸ್ಟ್ ಮಾತಾ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ರಿ. ಅವ್ನಿಗೆ ಇದಾದಾಗ ಅಲ್ಲಿ ನಮ್ಗೆ ಆಪರೇಷನ್ ಇದಿಲ್ಲ, ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಂತ ರಾತ್ರಿ 12 ಗಂಟೆಗೆ ಕೊಟ್ಟರು. ಅಲ್ಲಿಂದ ನಾವು ಮಲ್ಯಾಗ ಹೋಗ್ತೀವಿ. ಮಲ್ಯಲ್ಲಿ ಬೆಡ್ ಇಲ್ಲ ಅನ್ಬಿಟ್ಟು 1.5 ಅವರ್ ವೇಟ್ ಮಾಡಿಸಿದ್ದಾರೆ. ಅಲ್ಲಿಂದ ನಾವು ಸೀದಾ ಮಲ್ಲಿಗೆಗೆ ಬಂದ್ರಿ. ಮಲ್ಲಿಗೆಯಲ್ಲಿ ಮಾತಾಸಲ್ಲಿ ಇದ್ಬೇಕಾದ್ರೆ MRI ಸ್ಕ್ಯಾನ್ ಎಲ್ಲ ಮಾಡಿದ್ರು, ಬ್ಲಡ್ ಕ್ಲಾತ್ ಆಗಿದೆ ಅಂತ ಹೇಳಿದ್ರು. ಸಂಡೇ ಆಗಿರೋ ಕಾರಣದಿಂದ ಇಲ್ಲಿ ನಮ್ಗೆ ಸಂಡೇ ಯಾವ ಡಾಕ್ಟರ್ ನಮ್ಮ ಹತ್ರ ಬರಲಿಲ್ಲ. ಅಲ್ಲಿ ಇಲ್ಲಿಂದಾನೇ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಈ ತರ ಆಗಿದೆ ಏನಿದೆ ಅಲ್ಲಿ ಫೋನಲ್ಲಿ ಅವ್ರು ಏನೇನು ಪ್ರಿಕಾಷನ್ ಹೇಳ್ತಾರೆ ಪೇಷಂಟ್ಗೆ ಅದನ್ನ ಕೊಡ್ತಾ ಇದ್ರು. ಮಂಡೇ ಬೆಳಿಗ್ಗೆ ಬಂದಿದ್ದಾರೆ ಡಾಕ್ಟರು. ಈ ತರ ಆಗಿ ಅವ್ರು ಬರೋಷ್ಟೊಳಗಡೆ ಭಾನುವಾರನೇ ನಮ್ಗೆ ಅವ್ನಿಗೆ ಹಾರ್ಟ್ ಬೀಟ್ ನಿಂತ್ಕೊಂಡ್ಬಿಟ್ಟಿದೆ. 99% ಹಾರ್ಟ್ ಬೀಟ್ ನಿಂತಾಗಿ 1% ಅಲ್ಲಿ ಉಸಿರಾಡ್ತಾ ಇದ್ದ. ಆಮೇಲೆ ವೆಂಟಿಲೇಟರ್ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇದ್ರು. ಈಗ ಬೆಳಿಗ್ಗೆ ಸಾವಪ್ಪಿದ್ದಾನೆ ಸರ್. ಯಾವ ಇಂಜೆಕ್ಷನ್ ತಗೊಂಡಿದ್ದ ಅವನು? ಸರ್ ಸ್ಟೆರಾಯ್ಡ್ ಅಂತ, ಅದು ಇಂಜೆಕ್ಷನ್ ನೇಮ್ ಗೊತ್ತಿಲ್ಲ. ಅದನ್ನ ನಾವು ಇಂಟರ್ನೆಟ್ ಅಲ್ಲಿ ಅಲ್ಲಿ ಇಲ್ಲಿ ಚೆಕ್ ಮಾಡಿದಾಗ ಕುದುರೆಗಳು ರೇಸ್ಗೆ ಓಡಿಸೋ ಟೈಗರ್ ಅಂತ, ಅದು ಕುದುರೆಗಳಿಗೆ ರೇಸ್ ಓಡಿಸ್ಬೇಕಾದ್ರೆ ಕಾಲು ಕೊಡೋ ಇಂಜೆಕ್ಷನ್ ಅಂತೆ ಸರ್. ಅದು ಕುದುರೆಗಳಿಗೆ ಮನುಷ್ಯರು ಕೊಡುವಂತದಲ್ಲ, ಅದು ಸ್ಟೆರಾಯ್ಡ್. ಪ್ರಾಣಿಗಳಿಗೆ ಕೊಡುವಂತ ಸ್ಟೆರಾಯ್ಡ್ ನ ಜಿಮ್ ಅವರು ಇವರು ಕೊಟ್ಟು ಸಾಯಿಸಿದ್ದಾರೆ ಸರ್. ಯಾರು ಅವರು ಜಿಮ್ನವ್ರು? ಯಾರು ಅವರು ಟ್ರೈನರ್? ಯಾರು ಟ್ರೈನರ್? ಅವ್ರ ಹೆಸರು ಕೊಟ್ಟಿರೋದು ಅವ್ನು ಗಿರೀಶ್ ಅಂತ. ಅವ್ನು ಇವಾಗವರೆಗೂ ನಮ್ ಫೋನ್ ಎತ್ತುತ್ತಾ ಇಲ್ಲ. ನಾವು ಫಸ್ಟ್ ಟೈಮ್ ಹಾಸ್ಪಿಟಲ್ ಸೇರಿದಾಗ ಜಿಮ್ ಇಂದ ಇದಾಗಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಮಾಡಿ, ಸರ್ ಏನು ಪ್ರಿಕಾಷನ್ ಕೊಡ್ತಾ ಇದ್ದೀರಾ? ಡಾಕ್ಟರ್ ಕೇಳ್ತಾ ಇದ್ದಾರೆ, ಹೇಳಿ ನಾನೇನು ವಿಷ ಕೊಟ್ಟಿದ್ದೀನಿ ಅವ್ನು ಇದಾರೆ ನನಗೇನು ಅಂತ ಕೇಳ್ಬಿಟ್ಟು ಫೋನ್ ಕಟ್ ಮಾಡಿ. ಎಷ್ಟು ದಿನ ಆಯ್ತು ಈ ತರ? ಇದು ಶುಕ್ರವಾರ ರಾತ್ರಿ ವಾಮಿಟ್ ಮಾಡೋದು, ಶನಿವಾರದಿಂದ ಇವಾಗವರೆಗೂ ಆಗಿದೆ ಸರ್. ಈಗ ಡೆತ್ ಕನ್ಫರ್ಮ್? ಬೆಳಿಗ್ಗೆ 9 ಗಂಟೆಗೆ 1 ನಿಮಿಷಕ್ಕೆ ಆಗಿದೆ ಸರ್ ಡೆತ್. ನಮ್ಮ ಫ್ರೆಂಡ್ ನಾವು ಕಳ್ಕೊಂಡಿದೀವಿ ಈ ಜಿಮ್ ಇಂದ. ಈಗ ಏನ್ ಹೇಳ್ತೀರಾ, ಈ ತರ ಆಗ್ತಾ ಇದೆ ಈ ಜಿಮ್ ಅಲ್ಲಿ ಬಾಡಿ ಬಿಲ್ಡ್ ಮಾಡಕ್ ಹೋಗಿ ಈ ರೀತಿ ಆಗಿದೆ ಹೇಗೆ ಸರ್? ಯಾರೇ ಜಿಮ್ಮರ್ ಆಗ್ಲಿ ಅವ್ರಿಗೆ ಒಂದು ಪ್ರಿಕಾಷನ್ ಕೊಡ್ಬೇಕಾದ್ರೆ ಡಾಕ್ಟರ್ ಸಜೆಸ್ಟ್ ಮಾಡಬೇಕು. ಅವನು ಆ ಸ್ಟೆರಾಯ್ಡ್ ನ ಡಾಕ್ಟರ್ ತಗೊಂಡೋಗ್ಬಿಟ್ಟು ಇದು ಕೊಟ್ರೆ ಬಾಡಿಗೆ ಏನ್ ಸೈಡ್ ಎಫೆಕ್ಟ್ಸ್ ಇದೆ
ಕೇಳಬೇಕು, ಕೊಡಬೇಕು. ಅವ್ರು ಏನು ಮಾಡಿಲ್ಲ, ಜಿಮ್ಮರ್ ಹೇಳಿದಾನೆ, ಅವ್ನು ಜಿಮ್ ಏನ್ ಸ್ಟೆರಾಯ್ಡ್ ಕೊಟ್ಟಿದ್ದಾನೆ ಇವ್ನು ತಗೊಂಡಿದ್ದಾನೆ, ಅದರಿಂದಾನೆ ಅವ್ನಿಗೆ ಓವರ್ ಡೋಸ್ ಆಗಿ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವನ್ನಪ್ಪಿರೋದು ಸರ್. ಇದಿಷ್ಟು ಏನ್ ಪ್ರವೀಣ್ ಅವರ ಮಾತು. ಮತ್ತೊಬ್ರು ಕೋಚ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರು ಕೇಳೋಣ. ಸರ್, ಈಗ ಈ ತರ ಇಂಜೆಕ್ಷನ್ ಯಾವ ರೀತಿ ಬಾಡಿ ಬಿಲ್ಡ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ? ಇದನ್ನ ಏನಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಮಸಲ್ ಬಿಲ್ಡ್ ಮಾಡೋಕ್ಕೆ ತಗೊಂತಾರೆ. ಅದನ್ನ ಸಜೆಷನ್ ತಗೊಳ್ಬೇಕಂದ್ರೆ ಮೆಡಿಸಿನ್ ಮಾಡಿರ್ಬೇಕು ಅವರು, ಯಾರು ಇದ್ರ ಬಗ್ಗೆ ಮೆಡಿಸಿನ್ ಬಗ್ಗೆ ತಿಳ್ಕೊಂಡಿರೋರು ಅವರು ಕೊಡಬೇಕು. ಒಂದು ತಗೊಳೋದ್ರಿಂದ 5 ಪ್ರಾಬ್ಲಮ್ ಆಗುತ್ತೆ. 5 ಪ್ರಾಬ್ಲಮ್ಗೆ ಹೆಂಗ್ ಪ್ರೊಟೆಕ್ಟ್ ಮಾಡಬೇಕು, ಲಿವರು, ಕಿಡ್ನಿ, ಹಾರ್ಟು, ಲಂಗ್ಸ್ ಏನೇ ಇರ್ಬೋದು, ಬ್ರೈನ್ ಇರ್ಬೋದು, ಎಲ್ಲ ಫಂಕ್ಷನಲ್ ಜಾಸ್ತಿ ಇರುತ್ತೆ ಈ ಸ್ಟೆರಾಯ್ಡ್ಸ್ಗಳು ಯೂಸ್ ಮಾಡಿದಾಗ. ಇದರಲ್ಲಿ ನಾನಾ ಥರ ಸ್ಟೆರಾಯ್ಡ್ಗಳಿವೆ. ಇವನು ಯಾವ ಸ್ಟೆರಾಯ್ಡ್ ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಬಂದು ಡಾಕ್ಟ್ರಿಗೆ ಅಟ್ಲೀಸ್ಟ್ ಹೇಳು, ಜೀವ ಇರ್ಬೇಕನ್ನ ಹೇಳು ಅಂತ ಹೇಳಿದ್ರು ಬಂದು ಹೇಳಿಲ್ಲ ಹುಡುಗ ಏನು ಕೊಟ್ಟಿದ್ದೀನಿ ಅಂತ. ಬರೋಕ್ಕಾಗಲ್ಲ, ನಾನೇನು ವಿಷ ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾನೆ. ಇವನು ಫಸ್ಟ್ ಈ ಹುಡುಗ ಟ್ರೈನರು, ಇವನು ಏನು ಸರ್ಟಿಫಿಕೇಶನ್ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಏನು ಮೆಡಿಸಿನ್ ಇವನು ಕೊಡೋಕೆ ಏನು ನಾಲೆಡ್ಜ್ ಇದೆ, ಇವನು ಇನ್ನೂ ಎಷ್ಟು ಜನ ಕೊಟ್ಟವನೆ, ಇನ್ನೂ ಎಷ್ಟು ಜನ ಪ್ರಾಣದಲ್ಲಿ ಕಳ್ಕೊಳ್ಳೋ ಲೆವೆಲಲ್ಲಿ ಇದ್ದಾರೆ, ಅದನ್ನೆಲ್ಲ ನೋಡ್ಬೇಕು. ಅದನ್ನ ನೀವು ತನಿಖೆ ಮಾಡಿ. ಅದಕ್ಕೋಸ್ಕರ ನಮ್ಮ ಮೀಡಿಯಾಗೆ ಬಂದಿರೋದು. ಇನ್ನು ಫ್ಯೂಚರ್ಗೆ ಯಾರಿಗೂ ಈ ಥರ ಆಗಬಾರ್ದು. ದಯವಿಟ್ಟು ನಿಮ್ಮ ಟೆಲಿಕಾಸ್ಟ್ ಮುಖಾಂತರ ಹೇಳ್ತಾ ಇದ್ದೀನಿ, ಪ್ರಜಾ ಟಿವಿ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗಲಿ. ಜಿಮ್ಗಳನ್ನ ನೀವು ವೆರಿಫಿಕೇಶನ್ ಮಾಡಿ. ಅಲ್ಲ, ಈಗ ಒಬ್ಬ ವ್ಯಕ್ತಿ ಜಿಮ್ಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಫಿಸಿಕಲ್ ನೋಡ್ಕೊಂಡು ಒಂದು ಮೆಡಿಕಲ್ ಹಿಸ್ಟ್ರಿ, ಅವ್ನು ಏನೇನಿದೆ, ಅವ್ನು ಏನು ನೀ ಪೇನ್ ಇದೆಯಾ, ಜಾಯಿಂಟ್ ಪೇನ್ ಇದೆಯಾ, ಶುಗರ್ ಇದೆಯಾ, BP ಇದೆಯಾ, ಏನಿದೆ ಎಲ್ಲವನ್ನು ಕೇಳಿ ಅಕಾರ್ಡಿಂಗ್ ಟು ದಟ್ ಅವನ್ನ ಅನಲೈಸ್ ಮಾಡ್ಬಿಟ್ಟು ಆಮೇಲೆ ಅವನಿಗೆ ಎಕ್ಸಸೈಸ್ನ ಕ್ರಿಯೇಟ್ ಮಾಡಿಬಿಟ್ಟು ಕೊಡಬೇಕು. ಇವ್ರು ಏನು ಯಾವ ಥರ ಮಾಡಿದ ಅಂತ ಗೊತ್ತಿಲ್ಲ. ಹೋಗಿ ಸೇರಿದ್ದಾನೆ, 1 ತಿಂಗಳ ಹಿಂದ್ಗಡೆ ನೋಡಿದ್ದಾನೆ, ಹುಡುಗರು ಕಡ್ಡಿ ಥರ ಇದ್ದಾನೆ. ಇವಾಗ ಸಾಯವಾಗ ನೋಡಿದ್ರೆ ಇಷ್ಟು ಒಂದು 10-15 kg ಜಾಸ್ತಿ ಹಾಕಿದ್ದಾನೆ ಬಾಡಿ ವೆಯ್ಟು. ಲೆಕ್ಕ 20 ಡೇಸಲ್ಲಿ 15 ಕಿಲೋ ಬಾಡಿ ವೆಯ್ಟ್ ಅಂದರೆ ಇನ್ನೇನ ಯಾವ ಥರ ಇರ್ಬೋದು ಅದು ಹಾರ್ಮೋನ್ ಇಂಬ್ಯಾಲೆನ್ಸ್. ಈಗ ಯಾವ್ಯಾವ ಇಂಜೆಕ್ಷನ್ ಕೊಡ್ತಾರೆ ಈ ಥರ? ತುಂಬಾ ಟೆಸ್ಟೋಸ್ಟೆರಾನ್ಗಳಿವೆ, ತುಂಬಾ ಅನಾಬಲಿಕ್ ಸ್ಟೆರಾಯ್ಡ್ಗಳಿವೆ, ಎಲ್ಲ ಕೊಡ್ತಾರೆ. ಸೊ ಇವನು ಯಾವ್ದು ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ಇವನು ಯಾವ ನಾಲೆಡ್ಜಲ್ಲಿ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಇದನ್ನೇ ಎಷ್ಟು ಜನಕ್ಕೆ ಕೊಟ್ಟು ರಿಸಲ್ಟ್ ತೊಗೊಂಡಿದ್ದಾನೋ ಗೊತ್ತಿಲ್ಲ. ಇವನಿಗೂ ಸೇರಿಸಿ ಕೊಟ್ಟಿದ್ದಾನೆ, ಬಟ್ ಇವನಿಗೆ ಬ್ರೈನ್ ಸ್ಟ್ರೋಕ್ ಆಗ್ಬಿಟ್ಟಿದೆ. ಈಗ ಈ ತರ ಎಲ್ಲ ಜಿಮ್ಗೆ ಹೋಗ್ತಾರೆ, ಈ ತರ ಆಗೋದು ಏನ್ ಅನ್ಸುತ್ತೆ ಸರ್? ಈ ತರ ಈಗ ಜಿಮ್ನವರ ಕೋಚ್ಗಳ ನಿರ್ಲಕ್ಷ್ಯದಿಂದ 100% ಜಿಮ್ ಯಾರು ನಡೆಸ್ತಾರೆ ಸಂಸ್ಥೆ, ಅವ್ರು ನಡೆಸೋರು ಅವ್ರ ನಿರ್ಲಕ್ಷ್ಯ. ಯಾರು ಟ್ರೈನರ್ ಆಗುತ್ತೋ ಅಂತ ಡಿಸೈಡ್ ಮಾಡಿ, ಇಲ್ಲಾಂದ್ರೆ ಅವ್ನು ನಾಲೆಡ್ಜ್ ಇರಬೇಕು, ಅವನಿಗೆ 1 ವರ್ಷ ಟ್ರೈನ್ ಮಾಡಬೇಕು, ಇಲ್ಲ ಅವ್ನು ಗೊತ್ತಿರಬೇಕು. ಆದರೂ ಏನು ಗೊತ್ತಿಲ್ಲದಿರೋರು ಮಾಡಿದ್ರೆ ಇದೇ ಗತಿ ಆಗೋದು. ಇದು ಕೋಚ್ ಅವರು ಹೇಳೋ ಮಾತುಗಳು. ಇನ್ನು ಕಿರಣ್ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಏನು ಕೆಲಸ ಮಾಡ್ತಾ ಇದ್ದ, ಏನು ಓದ್ತಾ ಇದ್ದ ಅನ್ನೋದ್ರ ಬಗ್ಗೆ ತಿಳ್ಕೊಳ. ಪ್ರವೀಣ್, ಈಗ ಕಿರಣ್ ಏನು ಓದ್ತಾ ಇದ್ದ, ಎಷ್ಟು ದಿನದಿಂದ ಟ್ರೈನ್? ನಾನು ಓದ್ತಾ ಇರಲ್ಲ, ಎಜುಕೇಶನ್ ಕಂಪ್ಲೀಟ್ ಆಗಿ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವ್ನು ಇವಾಗ ಸ್ಟಾರ್ಟಿಂಗ್ ಇದು ಫಸ್ಟ್ ಜಿಮ್ ಅಲ್ಲ, ಇದಕ್ಕಿಂತ ಮುಂಚೆ ನಮ್ಮ ಮನೆ ಹತ್ರ ಇರೋ ಜಿಮ್ ಅಲ್ಲಿ 3 ವರ್ಷ ವರ್ಕ್ ಮಾಡಿದ್ದಾನೆ. ಅಲ್ಲೇನು ಬಾಡಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಕಬ್ಬನ್ಪೇಟೆಯಿಂದ ಕುಮಾರಸ್ವಾಮಿ 7 ಕಿಲೋಮೀಟರ್ಸ್, ಅವ್ನು ಇಲ್ಲಿಂದ 7 ಕಿಲೋಮೀಟರ್ಸ್ ಜರ್ನಿ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಸೇರಿದ್ದಾನೆ ಸರ್. ಅಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಅವ್ನು ಜಿಮ್ ಕೋಚ್ ಯಾರು, ಮತ್ತೊಂದು ನಾವು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇಬ್ಬರೇ ಹೋಗೋದು ಜಿಮ್ಗೆ, ಇಲ್ಲಿರೋರು ಯಾರು ಫ್ರೆಂಡ್ ಸರ್ಕಲ್ ಯಾರು ಹೋಗಲ್ಲ. ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಅವ್ನು ಅಲ್ಲಿ ಸೇರಿದಾದ್ಮೇಲೆ 20 ದಿವಸದಲ್ಲಿ ಬಾಡಿ ಪಂಪ್ ಆಗಿದೆ. ಹೆಂಗಾಗಿದೆ ನಾನು ಅದೇ ಹೇಳದ್ನಲ್ಲ, ಡಾಕ್ಟರ್ ನಾವು ಬೇರೆ ಬೇರೆ ಡಾಕ್ಟರ್ ನಾರಾಯಣ ಹೃದಯಾಲಯ, ಮಲ್ಯ ಎಲ್ಲ ಕಡೆ ಡಾಕ್ಟರ್ ಪರಿಚಯ, ಅವ್ನ ವಿಚಾರಿಸಿಕೆ ಇದು ಮನುಷ್ಯನ್ ಕೊಡೋ ಪ್ರಿಕಾಷನ್ನೇ ಅಲ್ಲ. ಅವನೇನ್ ಸ್ಟೆರಾಯ್ಡ್ ಕೊಟ್ಟಿದ್ದಾನೆ, ರೇಸು ಕುದುರೆ ಓಡುತ್ತಲ್ಲ, ಆ ಕುದುರೆಗಳಿಗೆ ಕಾಲು ಕೊಡೋದು, ಫಾಸ್ಟ್ ಗೋಲ್ಡ್ ಕಾಲು ಕೊಡೋದು ಸ್ಟೆರಾಯ್ಡ್ ಅಂತದ್ದು. ಅದು ಓವರ್ ಡೋಸ್ ಆಗಿರೋದ್ರಿಂದ ನಮ್ಮ ಫ್ರೆಂಡ್ ನಮ್ಗೆ ಕಳ್ಕೊಂಡಿರೋದು ಸರ್. ನಾವೆಲ್ಲರೂ ನಮ್ಗೆ ತುಂಬಾ ನೋವಾಗಿದೆ. ಆ ಜಿಮ್ಮರ್ಗಳು ಟ್ರೈನರ್ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಗೆ ಆಗಿರೋ ಈ ತಪ್ಪು ಮತ್ತೆ ಇನ್ನೊಬ್ಬ ನಾವು ಅವ್ರ ಫ್ರೆಂಡ್ಸ್ಗೂ ಕಳ್ಕೊಂಬಾರ್ದು. ಅವ್ರು ಯಾರೇ ಆಗಿರ್ಬೋದು, ಅವ್ರ ಫಸ್ಟ್ ಆಕ್ಷನ್ ತಗೊಳ್ಳಿ ಸರ್, ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಾರೆ. ಇದಿಷ್ಟು ಪ್ರವೀಣ್ ಹೇಳೋ ಮಾತುಗಳು. ಇನ್ನೊಬ್ರು ಇದಾರೆ ಕಿರಣ್ ಫ್ರೆಂಡ್, ಅವ್ರು ಕೇಳೋಣ. ನಿಮ್ಮ ಹೇಗಿದ್ದ ಕಿರಣ್ ನಿಮ್ ಜೊತೆ ಎಲ್ಲ? ಸರ್, ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ. ನಮ್ಮ ಅಣ್ಣ ಅವರು ಅಷ್ಟು ಬೆಸ್ಟ್ ಫ್ರೆಂಡ್, ಇವಾಗ ಕಲ್ತ್ಕೊಂಡಿರೋದಂತೂ ಪಕ್ಕ. ಬಟ್ ಲೈಫ್ ಅಲ್ಲಿ ನಾನು 1 ತಿಂಗಳಿಂದ ನೋಡ್ತಾ ಇದ್ದೀನಿ ಜಿಮ್ಗೆ. ಅಣ್ಣ ಹೆಂಗ್ ಬಂತ ನಾನು ಅಷ್ಟು ಅಂದಿಲ್ಲ, ಬಟ್ ಈ 3 ದಿವಸದಿಂದ ಗೊತ್ತಿರುವಾಗನೇ ನನಗೆ ಗೊತ್ತಾಯ್ತು ಇವ್ರು ಇಷ್ಟೇ ಇಂಜೆಕ್ಷನ್ ಎತ್ಕೊಂಡಿರೋದು. ಬಟ್ ಲೈಫಲ್ಲಿ ನಾನು ಕಳ್ಕೊಂಡಿರೋದಣ್ಣ ನಮ್ಮ ಫ್ರೆಂಡ್ ಕಿರಣ್ ಅಂತ. ನಿಮ್ ಜೊತೆ ಎಲ್ಲ ಹೇಗಿರ್ತಿದ್ದ ಕಿರಣ್? ಅಣ್ಣ ಅವರು ಆಕ್ಚುಲಿ ನಮಗ್ ಫ್ರೆಂಡ್ ಆಗಿರೋದಂದ್ರೆ ಏರಿಯಾಯಿಂದ ಅಷ್ಟೇ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ಬಟ್ ಅವಾಗ ಬರ್ತಾರೆ, ಅಣ್ಣ ಎಲ್ಲನ ಜಿಮ್ಗೆ ಹೋಗ್ತಾನಪ್ಪ, ಕುಮಾರಸ್ವಾಮಿ ಲೇಔಟಲ್ಲಿ ಹೋಗ್ತೀನಿ ಅಣ್ಣ, ನಾನು ಸೇರ್ಬೇಕಂದೆ. ಬಟ್ ಇವಾಗ ಗೊತ್ತಾದ್ಮೇಲೆ ಲೈಫಲ್ಲಿ ಜಿಮ್ಗೆ ಹೋಗಲ್ಲ ಅಣ್ಣ. ಬಟ್ ಹೇಳ್ತಾ ಇದ್ದೀನಿ, ಜಿಮ್ಗೆ ಹೋಗೋರು ಏನು ತಗೊಳಕ್ ಹೋಗ್ಬೇಡ್ರಿ ಅಷ್ಟೇ. ಇದಿಷ್ಟು ಕಿರಣ್ ಬಗ್ಗೆ. ಮತ್ತೊಬ್ರು ಗಿರಿ ಅಂತ ಇದ್ದಾರೆ, ಅವ್ರ ಫ್ರೆಂಡು, ಕಿರಣ್ ಫ್ರೆಂಡು. ಅವ್ರು ಏನು ಹೇಳ್ತಾರೆ? ಗಿರಿ, ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಆಗಿದೆ? ಸರ್,
ನಾನು ಸಖತ್ ಕ್ಲೋಸ್ ಫ್ರೆಂಡ್ ಅವನಿಗೆ. ನನಗೂ ಏನು ವಿಷಯ ಹೇಳಿಲ್ಲ ಅವನು ಈ ಥರ ನಾನು ಸ್ಟೆರಾಯ್ಡ್ಸ್ ತೊಗೊತಾ ಇದ್ದೀನಿ ಅಂತ. 3 ವರ್ಷದಿಂದ ಬೇರೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾವನೆ. ಆ ವರ್ಕೌಟ್ ಮಾಡಿದಾಗ ಅವ್ನಿಗೇನು ಅಷ್ಟೊಂದು ಬಾಡಿ ಬಿಲ್ಡ್ ಆಗಿಲ್ಲ. ಬರೀ 20 ಡೇಸು ಇವಾಗ ಬೇರೆ ಇದಕ್ಕೆ ಹೋದ. ನ್ಯೂ ಇಯರಿಂದ ಜನವರಿ 1 ಜಾಯ್ನ್ ಆಗಿರೋದು. ಒಂದು 15 ಡೇಸು ಫ್ರೀ ಎಕ್ಸಸೈಸ್ ಮಾಡ್ತಾವ್ರೆ, ಆಮೇಲೆ ಲೈಟ್ ವರ್ಕೌಟ್ ಮಾಡ್ತಾವ್ರೆ ಅಂತ ಹೇಳಿದ್ರು. ಬರೀ 20 ಡೇಸ್ಗೆ ಬಾಡಿ ಹೆಂಗೆ ಪಂಪ್ ಆಗೈತೆ ಅಂದರೆ ಬಾಡಿ ಬಿಲ್ಡರ್ ಥರನೇ ಪಂಪ್ ಆಗ್ಬಿಟ್ಟಿದೆ. ಅಷ್ಟು ಬೈಸಪ್ಸ್ ಎಲ್ಲ ಸಖತ್ತಾಗ್ಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಒಂದು 10 ಜನ ಮಾತಾಡ್ಕೊಂಡು ನಾವು ಹೋಗೋಣ ಅಂತ ನಮಗೆ ಕ್ರೇಜ್ ಬಂತು. ಆಮೇಲೆ ಇನ್ನೇನು ಜಾಯ್ನ್ ಆಗೋ ಅನ್ನೋ ಅಷ್ಟರಲ್ಲಿ ಈ ಥರ ಆದಾಗ ಎಲ್ಲರಿಗೂ ಭಯ ಬಂದ್ಬಿಡ್ತು. ದಯವಿಟ್ಟು ನಾನು ಕೇಳ್ಕೊಳೋದು ಇಷ್ಟ, ಎಲ್ಲರ ಹತ್ರ ಜಿಮ್ಗೆ ಹೋಗಿ ಸುಮ್ಮನೆ ನಿಮ್ಮ ವರ್ಕೌಟ್ ಲೈಟಾಗಿ ಏನೇನು ಆಯಿತು ಅವ್ರು ವರ್ಕೌಟ್ ಮಾಡ್ಕೊಳ್ಳಿ. ಯಾರು ಇದೆಲ್ಲ ತೊಗೊಬೇಡಿ, ಸ್ಟೆರಾಯ್ಡ್ಸ್ ಅಂತ ಹೇಳ್ತಾರೆ, ಬೇಗ ಬಂದ್ಬಿಡುತ್ತೆ ಅಂತ. ನೋಡಿ ಇದು ಬಂದಾಗಿಂದ ನೋಡಿ ಅವ್ರು ಈ ಥರ ಬೇರೆಯವರು ಈ ಥರ ಆಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಕಿರಣ್ ಈಗ ಕಂಪ್ಲೇಂಟ್ ಏನಾದರೂ ಕೊಡ್ತಾ ಇದ್ದೀರಾ? ಏನು ಕಂಪ್ಲೇಂಟ್ ಅಂತ ಹೋಗ್ತಾರೆ, ಡಾಕ್ಟರ್ಸ್ ಅಂತ ಸಜೆಷನ್ ಮಾಡ್ತಾರೆ, ಇದರಿಂದನೇ ಆಗಿಲ್ಲ ಇನ್ನೊಂದು ಥರ ಆಗೈತೆ. ನಾನು ನಾರಾಯಣ ಹೃದಯ ಹತ್ರ ಒಬ್ರು ಡಾಕ್ಟರ್ ಇಬ್ರು ಬಂದಿದ್ದಾರೆ. ಅವರು ಅಲ್ಲೋಗಿ ಕೇಳ್ತಾ ಇದ್ದಾರೆ ಏನಕ್ಕಿಂತ ಬಂದೈತೆ ಅಂತ ಕೇಳಿದ್ದಕ್ಕೆ ಅವರು ಡೈರೆಕ್ಟಾಗಿ ಹಿಂಗೆ ಹೇಳ್ತಾವ್ರೆ, ಈ ಥರ ಇದರಿಂದನೇ ಆಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆಮೇಲೆ ಬ್ಲಡ್ ಕ್ಲಾಟ್ ಇಂದನೂ ಆಗೈತೆ. ಆ ಬ್ಲಡ್ ಕ್ಲಾಟ್ ಹೆಂಗಾಯ್ತು ಅಂತ ಅವ್ರು ಕೇಳಿದ್ದಕ್ಕೆ ಅವರು ಇಲ್ಲ ಒಂದು 5 ನಿಮಿಷ ಇರಿ, ದೊಡ್ಡ ಡಾಕ್ಟ್ರು ಬರ್ತಾರೆ ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾವ್ರೆ. ಇನ್ನು ಅವ್ರ ಹತ್ರ ಹೋಗಿದ್ದೀವಿ, ಇನ್ನು ಏನಂತ ಹೇಳ್ತಾ ಇದ್ದಾರೆ, ಡಿಸ್ಕಸ್ ಮಾತಾಡ್ತಾ ಇದ್ದಾರೆ. ಈಗ ಈ ರೀತಿ ಸಾಕಷ್ಟು ರೀತಿಯಲ್ಲಿ ತೊಂದರೆ ಉಂಟಾಗಿದೆ ಅವನಿಗೆ. ಕಿರಣ್ಗೆ ಬ್ಲಡ್ ಕ್ಲಾಟ್ ಆಗಿ ಸಾಕಷ್ಟು ತೊಂದರೆ ಉಂಟಾಗಿ ಆತ ಮೃತಪಟ್ಟಿರ್ತಕ್ಕಂಥದ್ದು. ಈಗ ಕೋಚ್ ಅವರು ಹೇಳೋ ಪ್ರಕಾರ ಸರ್, ಈಗ ಈ ಯಾವುದೇ ಒಬ್ಬ ಹುಡುಗ ಈ ಕೋಚಿಂಗ್ ಬಂದ ಅಂದರೆ ಅವನಿಗೆ ಯಾವ ರೀತಿ ಇರಬೇಕು ಅಂತ ನೀವು ಇನ್ಸ್ಟ್ರಕ್ಷನ್ ಕೊಡ್ತೀರಾ? ಈ ಇಂಜೆಕ್ಷನ್ ತೊಗೊಬೇಕಾ ಬೇಡವಾ, ಮತ್ತು ಯಾವ ರೀತಿ ಅವನು ಇರಬೇಕು ಬಾಡಿ ಬಿಲ್ಡ್ ಮಾಡಬೇಕು? ಅಲ್ಲ, ಕೆಲವರು ಅಚೀವ್ಮೆಂಟ್ ಮಾಡಬೇಕಂತಾನೆ ಬರ್ತಾರೆ. ಅದು ಮೆಡಿಸಿನ್ ಮಾಡಿರೋರ ಮುಖಾಂತರ, ಡಾಕ್ಟರ್ ಮುಖಾಂತರ ಎವ್ರಿ ಡೇ ಅವರು ಏನು ಸಜೆಷನ್ ಮಾಡ್ತಾರೆ ಅದೇ ಥರ ತೊಗೊಂಡು ಹೋಗ್ತಾರೆ. ಯಾರು ಮಾಡಲ್ಲ ಅಂತೆಲ್ಲ ಮಾಡ್ತಾರೆ. ಇದು ಅಚೀವ್ಮೆಂಟ್ ಮಾಡ್ಬೇಕಂತ ಬರ್ತಾರೆ. ಸುಮ್ಮನೆ ಬೀದಿಯಲ್ಲಿ ಹೋಗೋರು ಅವರೆಲ್ಲ ಅವನ್ನ ನೋಡಿ ನಾನು ಇಂಪ್ರೆಸ್ ಆಗೋದು ಆ ಥರ ಆಗೋಗ್ಬಿಡ್ದು ಈ ನಡುವೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊತೀನಿ, ಎಲ್ಲ ಜಿಮ್ಮಲ್ಲಿರೋ ಟ್ರೈನರ್ಗಳು ದಯವಿಟ್ಟು ಯಾರೂ ಈ ಥರ ಸ್ಟೆರಾಯ್ಡ್ಸ್ ಎಲ್ಲ ಗೊತ್ತಿಲ್ಲದಿರೋದು ಕೊಡೋಕೆ ಹೋಗಬೇಡಿ. ಇನ್ನು ನೋಡಿ, ಇವಾಗ ಅವ್ನ ಮನೆಗೆ ಅವನೊಬ್ಬನೇ ಆಧಾರ ಆಗಿದ್ದು, ಅವ್ನು ಕಳ್ಕೊಂಡು ಅವ್ರ ತಾಯಿ ಇವತ್ತು ಅವ್ರ ತಾಯಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಬೇರೆ ಆಗಿದೆ. ಅವ್ರೇನಾರು ಆಗ್ಬಿಟ್ಟಿದೆ, ಅವ್ರ ವಂಶನೇ ಹೋಗ್ಬಿಟ್ಟಿರೋದು. ಸೊ ದಯವಿಟ್ಟು ಯಾರು ಈ ಥರ ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡಿ. ಗೊತ್ತಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ, ಬೇಡ. ಈಗ ಯಾರು ತೊಗೊಳೋರಿದ್ದ ಅಂದರೆ ಡಾಕ್ಟರ್ ಒಳ್ಳೆ ಮೆಡಿಸಿನ್ ಇದಕ್ಕಂತಲೇ ಸ್ಪೆಷಲೈಸೇಷನ್ ಇರ್ತಾರೆ, ಮೆಡಿಸಿನ್ ಮಾಡಿರೋರು. ಅವ್ರಿಗೂ ಹೇಳ್ತಾರೆ ದಿವಸ ಅವರು BP ಆಗಲಿ ಪಲ್ಸ್ ಆಗಲಿ ಏನಾಗಿದೆ ಎಲ್ಲ ನೋಡಿಕೊಂಡು ಸಜೆಷನ್ ಕೊಟ್ಕೊಂಡು ಹೀಗೆ ಮಾಡು ಹಾಗೆ ಮಾಡು, ಅದಕ್ಕೇನು ಪ್ರಿಕಾಷನ್ ತೊಗೊಬೇಕು ಎಲ್ಲ ಇರುತ್ತೆ. ಬರೀ ಇಂಜೆಕ್ಷನ್ ಒಂದಿಂದ್ರೆ ಬರಲ್ಲ. ಇಂಜೆಕ್ಷನ್ ತಗೊಂಡಂಗೆ ಎಕ್ಸಸೈಸ್ ಮಾಡಬೇಕು, ಎಕ್ಸಸೈಸ್ ತಗೊಂಡಂಗೆ ಫೀಡಿಂಗ್ ಇರಬೇಕು, ಎಲ್ಲ ಇರಬೇಕು. ಎಲ್ಲ ಒಂದು ಇನ್ಬ್ಯಾಲೆನ್ಸ್ ಆದ್ರೂ ಇದೇ ಗತಿ ಆಗೋದು. ಮುಂದೆ ಮಾಡೋರಿಗೆ ಒಳ್ಳೆ ಕಿರಣ್ ಸ್ನೇಹಿತರು ಮಾತನಾಡ್ತಾ ಇರೋದು ನಾವು ನೋಡಿದ್ವಿ. ಅಂದ್ರೆ ರೇಸ್ ಕುದುರೆಗಳಿಗೆ ಕೊಡುವಂತ ಸ್ಟೆರಾಯ್ಡ್ ಅನ್ನ ಕಿರಣ್ ಕೊಟ್ಟಿದ್ದಾನೆ ಅಂತಂದ್ರೆ ಆ ಟ್ರೈನರ್ ಎಷ್ಟರ ಮಟ್ಟಿಗೆ ಇಲ್ಲಿ ಆ ಜಿಮ್ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಆತನ ಸ್ನೇಹಿತರು ಕಿರಣ್ ಸ್ನೇಹಿತರು ಹೇಳ್ತಾ ಇದ್ದಾರೆ, ನಾವು ಕೂಡ ಹೋಗ್ಬೇಕು ಅನ್ಕೊಂಡಿದ್ವಿ, ಅಷ್ಟರ ಮಟ್ಟಿಗೆ ಅವನ ಬಾಡಿ ಬಿಲ್ಡ್ ಆಗಿತ್ತು. ಸೊ ಅವರು ಕೂಡ ಏನಾದ್ರು ಹೋಗಿದ್ರೆ ಮತ್ತೊಂದು ದೊಡ್ಡ ಅನಾಹುತನೇ ಸಂಭವಿಸ್ತಾ ಇತ್ತು. ಸೊ ಅವ್ನು ಹೇಳ್ತಾನಂತೆ, ಆ ಟ್ರೈನರ್ ಗಿರೀಶ್ ಅನ್ನೋನು, ನಾನೇನು ವಿಷ ಕೊಟ್ಟಿದ್ದೀನ ಅಂತ ಕೇಳ್ತಾನಂತೆ. ಎಷ್ಟು ಅವರಿಗೆ ಅಪ್ರಬುದ್ಧವಾಗಿ ಮಾತನಾಡ್ತಾನೆ. ಏನಾದ್ರು ಜವಾಬ್ದಾರಿ ಇದೆ ಅವನಿಗೆ, ಜನರ ಜೀವದ ಬಗ್ಗೆ ಏನಾದ್ರು ಸ್ವಲ್ಪ ಕಾಳಜಿ ಇದೆಯಾ ಅಂತ ಹೇಳಿ. ಪೊಲೀಸರು ಇನ್ನೂ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವನು ಒದ್ದು ಒಳಗಾಕೋದ್ಬಿಟ್ಟು. ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಈಗ ಒಂದು ಬ್ರೇಕ್. ಡ್ರೈ ಹೇರ್, ರಫ್ ಹೇರ್, ಹೇರ್ ಫಾಲ್, ಡ್ಯಾಂಡ್ರಫ್, ಸ್ಪ್ಲಿಟ್ ಎಂಡ್ಸ್, ಪ್ರಿಮೆಚೂರ್ ಗ್ರೇ ಹೇರ್, ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. ಲಲಿತಾ ಜ್ಯುವೆಲರಿಗೆ ಬನ್ನಿ, ನಿಮಗೆ ಇಷ್ಟವಾದ ಆಭರಣವನ್ನ ಸೆಲೆಕ್ಟ್ ಮಾಡಿ. ಅದು ಯಾವ ಆಭರಣ ಆಗಿದ್ರು ನಿಮ್ಗೊಂದು ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ. ಇದನ್ನ ಇಟ್ಕೊಂಡು 4-5 ಶೋರೂಮ್ಗಳಲ್ಲಿ ಕಂಪೇರ್ ಮಾಡಿ ನೋಡಿ. ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆಯಾಗಿದೆಯೋ ಅಲ್ಲೇ ತಗೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಥಿಂಕ್ ಮಾಡಿ. ಬಾರಿಯಾಟ್ರಿಕ್ ಸರ್ಜರಿಯಲ್ಲಿದೆ ಮಧುಮೇಹಕ್ಕೆ ಮದ್ದು. ಕೆಲಸದ ಒತ್ತಡದಿಂದ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆ ಆಗುತ್ತಿದೆ. ಬದಲಾದ ಜೀವನ ಶೈಲಿಯಿಂದ ಮಧುಮೇಹ ಹೆಚ್ಚಾಗ್ತಿದೆ. ಮಧುಮೇಹ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆಯೇ? ಚಿಂತೆ ಬಿಡಿ, ಇಲ್ಲಿದೆ ವೈದ್ಯರಿಂದ ಸೂಕ್ತ ಪರಿಹಾರ. ವೀಕ್ಷಿಸಿ ಪ್ರಜಾ ಕ್ಲಿನಿಕ್ ಮಧ್ಯಾಹ್ನ 2:30ಕ್ಕೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ?
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಖಂಡಿತವಾಗ್ಲೂ ಬರ್ಬೇಕು. ತಿಂಡಿ ತಿಂದ್ರಿ? ಬಿಸಿಬೇಳೆ ಬಾತ್ ರೆಡಿ ಐತಿ. ಬೇಕು. ತಿಂದಿದ್ ಸಾಲಿಲ್ವಾ? ಅವಂದೇನು ತಪ್ಪಿಲ್ಲ. ನೀವ್ ಇಷ್ಟೊಂದು ತಿಂದಿಲ್ಲ ಅಂದ್ರೆ ನೀವೇನು ತಿಂದೇ ಇಲ್ಲ. ಬೇಕು ಬೇಕು ಬೇಕು. ಈಸ್ಟರ್ನ್ ಸ್ಪೈಸಸ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಕಾಲ್ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ಟೆರಾಯ್ಡ್ ಡೆತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ರವಿ ಅವರು, ನೀವು ಕೂಡ ಒಂದು ಜಿಮ್ ಸೆಂಟರ್ ನಡೆಸ್ತಾ ಇದ್ದೀರಿ. ಸೊ ಜಿಮ್ಗೆ ಬರುವಂತ ಯುವಕರು ಫಸ್ಟ್ ಯಾವ್ದಕ್ಕೆ ಆದ್ಯತೆ ಕೊಡ್ತಾರೆ, ಏನ್ ಮಾತನಾಡ್ತಾರೆ, ಯಾವ ರೀತಿ ಟ್ರೈನಪ್ ಸಿಗುತ್ತೆ ಈ ಜಿಮ್ ಸೆಂಟರ್ಗಳಲ್ಲಿ ಅಂತ ಹೇಳ್ತೀರಾ? ಒಂದು 10 ವರ್ಷದ ಹಿಂದೆ ಹೋದಾಗ ಏನಾಗುತ್ತೋ, ಬಾಡಿ ಬೆಳೆಸ್ಬೇಕು, ದೇಹ ಚೆನ್ನಾಗಿ ಇಟ್ಕೋಬೇಕು, ಆಮೇಲೆ ಊರಿಗೆ ಹೆಸರು ತರಬೇಕು, ಅಪ್ಪ ಅಮ್ಮನಿಗೆ ಹೆಸರು ತರಬೇಕು ಅಂತ ಬರೋರು. ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈಗ ಜಿಮ್ ಒಳಗಡೆ ಬರ್ತಾ ಇದ್ದಂಗೆ ಪ್ರೋಟೀನ್ ಪೌಡರ್ ಯಾವುದು, ಇಂಜೆಕ್ಷನ್ ಯಾವುದು, ಅದೇನು 30 ಟ್ಯಾಬ್ಲೆಟ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ ಕೊಡಿ. ನಿಮ್ಗೆ ಯಾರು ಹೇಳಿದ್ರು? ನನ್ನ ಫ್ರೆಂಡ್ ತಗೋತಾ ಇದ್ದಾರೆ. ಸೊ ಏನಾಗಿದೆ, ಅವ್ನು ತಗೊಂಡ ನನಗೂ ಬೇಕು, ಇಲ್ಲಪ್ಪ ಅವೆಲ್ಲ ತಗೋಬಾರ್ದು ಅಂದ ತಕ್ಷಣ ನಿಮ್ ಜಿಮ್ ಸರಿ ಇಲ್ಲ ಅಂತ ಹೊರಟೋಗ್ತಾರೆ. ಸೊ ಏನಾಗಿದೆ, ಜನನು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈಗ ಅವರೇ ಕೇಳ್ತಾರೆ. ಈಗ ನಮ್ಮ ಜಿಮ್ಮಲ್ಲಿ ಬಂದಾಗ, ಸರ್ ನೀವು ಮಿಸ್ಟರ್ ಇಂಡಿಯಾ ಅಂತ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕೋಚ್ ಅಂತೀರಾ, ಸೊ ನಿಮಗೆ ಸ್ಟೆರಾಯ್ಡ್ಸ್ ಎಲ್ಲ ಕೊಡಿ ಸರ್. ನಾಳೆ ನಾನು ಡಾಕ್ಟರ್ ಅಲ್ಲಪ್ಪ, ನನಗೆ ಸಂಬಂಧ ಇಲ್ಲ, ನಾನು ಕೊಡಲ್ಲ. ಸೊ ಆಗ ನಿಮ್ ಜಿಮ್ ಸರಿ ಇಲ್ಲ ಅಂದ್ರೆ ಬೇರೆ ಜಿಮ್ ಹೋಗ್ತಾರೆ. ಸೊ ಎಲ್ಲಿ ಕಾಸ್ಟ್ ಏನ್ ಚಾರ್ಜ್ ಮಾಡ್ತಾರೆ ಇದೆಲ್ಲ ಕೊಡೋದಕ್ಕೆ? ಬೇರೆ ಮಿನಿಮಮ್ ಸ್ಟಾರ್ಟಿಂಗ್ ಶುರುವಾಗದೆ 25,000 ಶುರುವಾಗುತ್ತೆ. 25,000, 2 ಲಕ್ಷ, 3 ಲಕ್ಷದವರೆಗೂ ಇದೆ. ಅದೇನು ಎಷ್ಟು ಟರ್ಮ್ ವರ್ಗು? ಒಂದ್ ತಿಂಗಳಿಗೆ 2 ಲಕ್ಷ, ಒಂದ್ ತಿಂಗಳು 1.5 ಲಕ್ಷ, 3 ಲಕ್ಷ, 4 ಲಕ್ಷ. ಸೊ ಇದೇನಾಗಿದೆ ಅಂದ್ರೆ, ಸಾರ್ ಹೇಳಿದಾಗ ನಿಜವಾಗ್ಲೂ ಈಗ ನೈಸರ್ಗಿಕವಾಗಿ ನೀವು ಮಾಡ್ಕೊಂಡು ಬರೋ ರೀತಿ ಮಾಡಿದ್ರೆ ಬಾಡಿ ಬಿಲ್ಡ್, ಸೊ ಅಷ್ಟು ಖರ್ಚಾಗತ್ತಾ, ಅಷ್ಟು ಟೈಮ್ ಹಿಡಿಯತ್ತಾ, ಹೆಂಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್ ನ್ಯಾಚುರಲ್ ಆಗಿ ಯಾರು ಫುಡ್ ತಗೊಂಡ್ ಮಾಡ್ತಾರೋ ಅದು ಲೈಫ್ ಲಾಂಗ್ ಬಾಡಿ ಬರ್ತದೆ ಸರ್. ಈ ಸ್ಟೆರಾಯ್ಡ್ಸ್ ಫುಡ್ ತಗೊಂಡ್ ಮಾಡಿದಾಗ ಖರ್ಚು ಅಷ್ಟು ಬರುತ್ತಾ? ಒಂದು ತಿಂಗಳಿಗೆ ಖಂಡಿತ ಬರಲ್ಲ, 2 ಲಕ್ಷ, 3 ಲಕ್ಷ ಖಂಡಿತ ಬರಲ್ಲ. ನಾವ್ ಮನೇಲಿ ಏನು ಊಟ ಕೊಡ್ತಾರೆ ಅದಕ್ಕಿಂತ ಒಂದ್ ಸುತ್ತು ಜಾಸ್ತಿ ತಗೊಂಡ್ರೆ ಸಾಕಷ್ಟೇ. 2 ಚಪಾತಿ ತಗೋದ್ರೆ 3 ತಗೊಳ್ಳಿ, 2 ಕೋಳಿ ಮೀಟ ತಗೋದ್ರೆ 3 ತಗೊಳ್ಳಿ, ತರಕಾರಿ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಫ್ರೂಟ್ಸ್ 2 ತಗೋದ್ರೆ 2 ಬಾಳೆ 3 ಬಾಳೆ ತಿನ್ನಿ. ಸೊ ಇಷ್ಟೇ, ಅದಕ್ಕೆ ಮೇಲೆ ಎಕ್ಸ್ಟ್ರಾ ನೀವು ತಗೊಳಕ್ ಆಗಲ್ಲ. ನೀವು ಚೆನ್ನಾಗಿ ತಿನ್ಬಿಟ್ಟು ವರ್ಕೌಟ್ ಮಾಡಲಿಲ್ಲ ಅಂತ ಅದು ವೇಸ್ಟ್ ಆಗ್ತದೆ. ಸೊ ಇಲ್ಲಿ ಏನಾಗಿದೆ ಇವಾಗ ಅಂದ್ರೆ, ಏನಾದ್ರೂ ಮಾಡು, ಫಸ್ಟ್ ಆಫ್ ಆಲ್ ಒಂದು ಇದ್ಬೇಕು ಸರ್. ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಬಾಡಿ ಬರ್ಸ್ಕೊಂಡು ಏನ್ ಮಾಡ್ಬೇಕು ಫಸ್ಟ್ ತಿಳ್ಕೋಬೇಕು. ಗೋಲ್ಡ್ ಮೆಡಲ್ ಮಾಡ್ಬೇಕಾ, ಸ್ಟೇಟ್ ಚಾಂಪಿಯನ್ಶಿಪ್ ಹೋಗ್ಬೇಕಾ, ನ್ಯಾಷನಲ್ಸ್ ಹೋಗ್ಬೇಕಾ ತಿಳ್ಕೋಬೇಕು. ಅದ್ರ ಮೇಲೆ ನೀನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಇವಾಗ ಕ್ಲಾರಿಟಿ ಇರಲ್ಲ ಫಸ್ಟಿಗೆ. ಸುಮ್ಮನೆ ಜಿಮ್ಗೆ ಹೋಗ್ಬೇಕು, ದುಡ್ಡು ಕೊಡಬೇಕು, ಪೌಡರ್ ತಗೋಬೇಕು, ಇಂಜೆಕ್ಷನ್ ಹಾಕೋಬೇಕು, ಅಷ್ಟೇ ಮುಗ್ದೋಯ್ತು. ಇದು ನಿಮಗೆ ಟಿವಿಗೆ ಇದೇ ಟಿವಿ ಇಲ್ಲ ಅಂತ ಹೇಳ್ತಾರೆ. ಇದು ಟಿವಿಗೆ ಬರ್ತಾ ಇದೊಂದೇ ಬರ್ತಾ ಇರೋದು. ಈ ತರದ್ದು 1000 ಇದಾವೆ. ಮುಖ ಕಪ್ಪಾಗಿದ್ದಾವೆ, ಕಿಡ್ನಿ ಸ್ಟೋನ್ ಆಗಿದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಸುಮ್ಮನೆ ಇರಿಟೇಷನ್ ಆಗ್ತಾ ಇರ್ತಾರೆ. ಆಮೇಲೆ ಅವ್ರ ಹತ್ರ ಹೋದ್ರೆ ಸ್ಮೆಲ್ ವಾಸನೆ ಬರ್ತಾ ಇರ್ತದೆ. ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಮೇಲೆ ಏನ್ ಕೊಟ್ಟರು ಅವ್ರ ಒಂಥರ ಇರಿಟೇಷನ್, ಮಾತಾಡ್ಸಿ ಇರಿಟೇಷನ್ ಆಗ್ತಾ ಇರ್ತದೆ. ಸೈಡ್ ಎಫೆಕ್ಟ್ ಇದೆಯಲ್ಲ ಸರ್, ತುಂಬಾ ಸೈಡ್ ಎಫೆಕ್ಟ್ಸ್ ಆಗ್ತದೆ. ನನ್ನ ಫ್ರೆಂಡ್ಸ್ ಇವಾಗ ಜೊತೆಲಿದ್ದಾರೆ, ಅವರ ಮಾಧ್ಯಮಕ್ಕೆ ಬಂದ್ರೆ ಹೆದರ್ಕೋತಾರೆ. ಸೊ ಗೊತ್ತಿಲ್ಲ ತಗೊಂಡ್ಬಿಟ್ಟಿದ್ದಾರೆ ಅವರು. ಇದು ಸಾಮಾನ್ಯವಾಗಿ ಎಷ್ಟು ದಿನಕ್ಕೊಂದ್ಸಲ ಅದನ್ನ ಇಂಜೆಕ್ಟ್ ಮಾಡ್ಕೊಳ್ತಾರೆ ಅವರು? ಸರ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ 15 ಡೇಸ್ ಒಂದ್ಸತಿ ಹಾಕೋತಾರೆ, ಕೆಲವರು 2 ತಿಂಗಳಿಗೆ ಒಂದ್ಸತಿ ಹಾಕೋತಾರೆ, ಕೆಲವರು 1 ತಿಂಗಳಿಗೆ ಒಂದ್ಸತಿ ಹಾಕೋತಾರೆ, ಕೆಲವರು 15 ದಿವಸಕ್ಕೆ 3 ಹಾಕೋತಾರೆ. ಆ ಡೋಸ್ ಇಲ್ಲ, ಒಂದ್ ನಿಜ ಕೊಟ್ಬಿಟ್ರೆ ಅಷ್ಟೇ. ಅವೆಲ್ಲ ಬೋಲ್ಡ್ ಅಂತ ಇದೆ, ಅದಕ್ಕೆ ಗೊತ್ತುಗುರು ಏನಿರಲ್ಲ. ತಗೊಳ್ಳಿ, ತಗೊಳ್ಳಿ. ಈಗ ಒಂದು ಜಿಮ್ ಸೆಂಟರ್ ನಡೆಸೋದ್ರೆ ಅವ್ರಿಗೆ ಏನ್ ಕೆಲಸ, ಜಿಮ್ ಅಲ್ಲಿ ಏನು ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಜಿಮ್ ಯಾವ ರೀತಿ ಅವರು ಕಸರತ್ತು ಮಾಡ್ಬೇಕು ಅದನ್ನ ಹೇಳ್ಕೊಡ್ಬೇಕು. ಇವನ್ನೆಲ್ಲ ಮಾಡೋದು ಮೊದಲನೇ ತಪ್ಪು. ಮತ್ತೆ ಈಗ ಎಲ್ಲಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಲ್ಲ. ಸೊ ಇದ್ರ ಮೇಲೆ ನಮ್ಮ ಆಡಳಿತ ವ್ಯವಸ್ಥೆ ಕೂಡ ಯಾವ್ದು ಕಂಟ್ರೋಲ್ ಇಲ್ಲ. ಹಾಗಾದ್ರೆ ಏನ್ ಬೇಕಾದ್ರೂ ಆಗ್ಬೋದು ಇವತ್ತು. ಇದರಲ್ಲಿ ಒಂದಿದೆ ನೋಡಿ, ಇದೆಲ್ಲ ಗೊತ್ತಿರ್ಬೇಕು, ಇದೆಲ್ಲ ತಗೋಬೇಕಾದ್ರೆ ಡಾಕ್ಟರ್ ಆಗಿರ್ಬೇಕು, ಗೊತ್ತಿರ್ಬೇಕು. ಇದು ಬಾಡಿ ಬಿಲ್ಡಿಂಗಿಗೆ ಯಾವ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡೋ ಹೋಗಿಲ್ಲ. ಇದು ಒಂದು ಕಾಯಿಲೆಗೆ ಪ್ರಿಸ್ಕ್ರಿಪ್ಷನ್ ಡ್ರಗ್ ಆಗಿರ್ತಕ್ಕಂಥದ್ದನ್ನ ಮಸಲ್ ಬಿಲ್ಡ್ ಮಾಡೋಕೆ ಕೊಡೋಂಗಿಲ್ಲ. ನೀವು ಯಾವುದೇ ಜಿಮ್ ಪ್ರಾಕ್ಟೀಸ್ ನಿಮ್ಗೆ ನೀವು ಕಾಂಪಿಟಿಷನ್ ಹೋದ್ರೆ ಡ್ರಗ್ ಟೆಸ್ಟ್ ಮಾಡಿದ್ರೆ ನೀವು ಹೊರಗೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ. ಇಂಥದೆಲ್ಲ ಅಥ್ಲೆಟ್ಗಳೆಲ್ಲ ತಗೊಂಡು ಸಿಕ್ಕಿಬಿದ್ದಾರೆ ನಿಮ್ಗೆ ಡ್ರಗ್ ಟೆಸ್ಟಿಂಗ್ ಆಗುವಾಗ. ಸೊ ಇದು ತಗೊಳ್ಳೋ ಹಾಗಿಲ್ಲ. ಸೊ ಇದಾಗಿ ಇದು ಕೆಲವರು ಮಾತಾಡ್ತಿದಾರಲ್ಲ, ಇದು ಡಾಕ್ಟರ್ ನೀನು ಅಂತ, ಡಾಕ್ಟರ್ ಕೂಡ ಕೊಡಂಗಿಲ್ಲ. ನಾನು ಹೇಳ್ತಾ ಇರೋದು ಇದು ಬಹಳ ಕ್ಲಾರಿಟಿ. ಇದು ಯಾರೂ ಕೊಡಂಗಿಲ್ಲ.
ಯಾರು ಬಾಡಿ ಬಿಲ್ಡ್ ಬಿಡುವಾಗ ನ್ಯಾಚುರಲ್ ಆಗಿ ಬಿಲ್ಡ್ ಮಾಡಬೇಕು. ಪ್ರೋಟೀನ್ ಬೇಕಾ, ಕಡಲೆ ಬೀಜ ತಿನ್ನು. ಕರೆಕ್ಟ್, ಕಡಲೆಕಾಳು ತಿನ್ನು. 48% ಪ್ರೋಟೀನ್ ಇದೆ. ಅಲ್ಲಿ ನಿಮಗೆ ಬೇಳೆಕಾಳುಗಳು ಹೆಚ್ಚು ಮಾಡಿ, ಒಂದು ಹಿಡಿ ಬೇಳೆ ಜಾಸ್ತಿ ಹಾಕಿ, ಎಣ್ಣೆ ಕಾಳುಗಳು ಜಾಸ್ತಿ ಹಾಕಿ. ಇಲ್ಲ ಅಂದ್ರೆ ನಿಮಗೆ ಬಡವ್ರ ಬಾದಾಮಿ ಅನ್ನೋದೇ ಸಾಕು. ಇಲ್ಲ ಅಂದ್ರೆ ನಿಮಗೆ ಕ್ಯಾಶ್ಯೂ ನಟ್ಸ್ಗಳಿದಾವೆ, ಹೈ ಪ್ರೋಟೀನ್. ನಾನ್ ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆ ಇದೆ, ಮೀನಿದೆ, ಮಾಂಸ ಇದೆ, ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದು. ಹಾಗೇ ಪ್ರೋಟೀನ್ ಬರಬೇಕು. ಪ್ರೋಟೀನ್ ತೆಗೆದು ಎಳೆದು ಸಪರೇಟ್ ಮಾಡಿ ಪ್ಯೂರಿಫೈ ಮಾಡಿ ತಗೊಳ್ಳೋಂಥದ್ದಲ್ಲ, ಇಂಜೆಕ್ಷನ್ ಹೊಡ್ಕೊಳ್ಳೋಂಥದ್ದಲ್ಲ. ಸೊ ಇದು ಬಹಳ, ಯಾವ ಡಾಕ್ಟ್ರು ಯಾರೇ ಆದ್ರೂ ಪ್ರಿಸ್ಕ್ರಿಪ್ಷನ್ ಡ್ರಗ್ ಅಂತ ಹೇಳಿದ್ರೆ ಏನದು ಅರ್ಥ? ಪ್ರಿಸ್ಕ್ರಿಪ್ಷನ್ ಅಂದ್ರೆ ಕಾಯಿಲೆಗೆ ಕೊಡುವ ಮದ್ದು ಕಾಯಿಲೆಯೇ ಕೊಡಬೇಕು. ಆಮೇಲೆ ಇನ್ನೊಂದು, ಈ RBGH ಅಂತ ರಿಕಾಂಬಿನೆಂಟ್ ಬೊವೈನ್ ಗ್ರೋತ್ ಹಾರ್ಮೋನ್ ಅಂತ ಎಲ್ಲ DNA ಮೂಲಕ ಮಾಡೋದು. ಪ್ರಾಣಿಗಳಿಗೆ ಕೊಡೋದು ಹೊಡ್ತಕ್ಕಂಥದ್ದು, ಕುದುರೆ ಕೊಡೋದನ್ನ ಹೊಡ್ತಕ್ಕಂಥದ್ದು. RBGH ಎಲ್ಲ ಹಿಂಗೆ ನಿಮಗೆ 6 ವರ್ಷಕ್ಕೆ ಬರಬೇಕಾಗಿರೋ ತೂಕ ನಿಮಗೆ 6 ತಿಂಗಳಿಗೆ ಬರಬೇಕು ಅಂದ್ರೆ ಹಾಕ್ಬೇಕು, ಆತ ಬರಬೇಕು. ನೀವು ಆತರ ನೀವೇನು ಎಮ್ಮೆನಾ, ನೀವು ಕೋಣನ, ನೀವು ನಿಮ್ಮ ಮೈ ಅಷ್ಟು ಅರ್ಜೆಂಟ್ ಏನು ಅಂತ ದೇಹವನ್ನು ದಂಡನೆ ಮಾಡಿ ಚೆನ್ನಾಗಿ ಇಟ್ಕೊಳ್ಬೇಕು, ಗಟ್ಟಿಮುಟ್ಟಾಗಿರ್ಬೇಕು ಅಂದ್ರೆ ಹಾಗಾಗಿ ನಿಧಾನವಾಗಿ ಮಾಡಿದ್ರೆ ಬೆಳೆಸ್ಕೋಬಹುದು. ಎಲ್ಲ ಜಿಮ್ಗಳನ್ನ ರವಿ ಹೇಳಿದಾಗೆ ಹೆಲ್ತ್ ಇನ್ಸ್ಪೆಕ್ಟರ್ಸು, ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ಸು ಎಲ್ಲ ಜಿಮ್ಗಳನ್ನ ರೇಡ್ ಮಾಡಿ ಯಾರ್ಯಾರು ಪ್ರೋಟೀನ್ ಪೌಡರ್ ಡ್ರಗ್ ಹಾಕಿ ಕೊಡ್ತಾ ಇದ್ದಾರೋ ಅವ್ರಿಗೆಲ್ಲ ಲೀಗಲ್ ಆಕ್ಷನ್. ಇಷ್ಟು ದಿನ ಆದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಮಾಮೂಲಿ ಹೋಗ್ತಾ ಇರಬೇಕು. ಇವ್ರಿಗೆ ಯಾವ್ದೋ ಡೋಸ್ ಕೊಡ್ತಾ ಇದ್ದಾರೆ. ಸರ್ ಒಂದ್ ನಿಮಿಷ ಸರ್, ನಾನು ನಿಮ್ಮ ಮಾಧ್ಯಮದ ಮುಖಾಂತರ, ಪ್ರಜಾಟಿವಿ ಮುಖಾಂತರ ಇದು 2ನೇ ಸತಿ 3ನೇ ಸತಿ ಕೇಳ್ಕೊತಾ ಇರೋದು. ಇದು ದೊಡ್ಡ ಆಂದೋಲನ ಆಗಿ ದೊಡ್ಡ ಹೋರಾಟ ಮಾಡಲಿಲ್ಲ ಅಂದ್ರೆ ಇನ್ನೂ ಸುಮಾರು ಜನ ಸಾಯ್ತಾನೆ ಇರ್ತಾರೆ. ನೀವು ಟಿವಿಲಿ ಆಗ್ತಾನೆ ಇರ್ತೀರಾ, ನಾವು ನೋಡ್ತಾನೆ ಇರ್ತೀವಿ, ವಾಪಸ್ ಹೋಗ್ತಾನೆ. ಇದೊಂದು ರೀತಿ ದಂಧೆ ಅನಿಸ್ತದೆ. ಯಾಕಂದ್ರೆ ದೊಡ್ಡ ಮಾಫಿಯಾ ಇದೆ ಇದು. ನಾನು ಹಿಂದೆ ಮುಂದೆ ಮಾತಾಡ್ತಾ, ದೊಡ್ಡ ಮಾಫಿಯಾನೇ ಇದು. ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ, ಲಕ್ಷ ದುಡ್ಡು ಮಾಡ್ತಾ ಇದ್ದಾರೆ. ಮಾಡ್ಲಿ ಪಾಪ, ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಮಾಡುವಾಗ ಈ ತರ ಒಂದು ಇಷ್ಟೋ ಜನ ಆ ಒಂದು ಅಮಾಯಕರನ್ನ ಸಾಯಿಸ್ತಾರಲ್ಲ ಸರ್, ಯಾವ ನ್ಯಾಯ ಹೇಳಿ? ಅಟ್ ದ ಸೇಮ್ ಟೈಮ್ ಇವಾಗ ಟಿವಿಲಿ ಹೇಳ್ತಾ ಇದ್ರೆ ಜಿಮ್ ಯಾರು ಮಾಡಬೇಡಿ ಅಂತ. ಖಂಡಿತ ಹೇಳ್ತೀನಿ, ಹೇಳಿ, ಜಿಮ್ ಮಾಡಿ. ಜಿಮ್ಮಲ್ಲಿ ಏನ್ ಸಾಧನೆ ಮಾಡಬಹುದು ಅದು ನಾನೇ ಕಾರಣ. ನನಗೆ 100 ಜನ ಇದ್ದಾರೆ. ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಈ ಸ್ಪೋರ್ಟ್ಸ್ ಇಂದ ಕೆಲಸ ಸಿಕ್ಕಿದೆ. 64 ದೇಶಕ್ಕೆ ಹೋಗಿದ್ದೀನಿ, 308 ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ನಂದು ರವಿ ಜಿಮ್ ಅಂತ ಓಪನ್ ಮಾಡಿ 27 ವರ್ಷ ಆಯ್ತು. 60,000 ಜನ ಮೆಂಬರ್ಶಿಪ್ ಇದ್ದಾರೆ. ನೀವು ಯಾರಿಗಾನ ಕೇಳ್ಕೊಳ್ಳಿ, ನಮ್ಮ ಜಿಮ್ ಅಲ್ಲಿ ಡ್ರಗ್ಸ್ ಎಲ್ಲ ಮಾರಲ್ಲ. ಆಯ್ತು, ಈಗ 6 ಪ್ಯಾಕ್ ಎಲ್ಲ ಮಾಡಕ್ ಬರ್ತಾರಲ್ಲ, 6 ಪ್ಯಾಕ್ 8 ಪ್ಯಾಕ್, ಯಾರು ಬೇಕಾದ್ರೂ 6 ಪ್ಯಾಕ್ ಮಾಡ್ಕೊಳ್ಬಹುದಾ? ಏಜ್ ಗ್ರೂಪ್ ಏನಾದ್ರು ಇದೆಯಾ? ಏನ್ ಹೇಳಿ ಸರ್, ಯಾರು ಬೇಕಾದ್ರೆ ಮಾಡ್ಬೋದು. ಆದ್ರೆ ಮಿನಿಮಮ್ 3 years 4 years ಬೇಕು. ನ್ಯಾಚುರಲ್ ಫುಡ್ ತಗೊಂಡ್ರೆ ಎನಿ ಏಜ್ ಗ್ರೂಪ್ ಅವರು, ಎನಿ ಏಜ್ ಗ್ರೂಪ್ ಯಾರು ಬೇಕಾದ್ರೆ ಮಾಡ್ಬೋದು ಸರ್. ಸಾಧನೆಗೆ ಯಾರು ಏಜ್ ಇಲ್ಲ ಸರ್, ಲಿಮಿಟ್ ಇಲ್ಲ. 80 ವರ್ಷ ಮುದುಕ ಕೂಡ ಬಂದ್ ಮಾಡ್ಬೋದು, 14 ವರ್ಷ ಹುಡುಗ ಕೂಡ ಶುರು ಮಾಡ್ಬೋದು. ಏಜ್ ಲಿಮಿಟ್ ಏನೂ ಇಲ್ಲ. ಸೊ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಈಗ ಅದು ಫ್ಯಾಷನ್ ಆಗಿದೆ. ಫ್ಯಾಷನ್ ಅನ್ನ ಅದು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡು ಹೋಗೋಕೆ. ಫ್ಯಾಷನ್ ನಾಳೆ ಬೆಳಗ್ಗೆ ಬೇಕು, ಇವತ್ತೇ ಬೇಕಂತ ತುಂಬಾ ಕಷ್ಟ ಆಗುತ್ತೆ ಸರ್. ಇದನ್ನ ನೀವು ನಿಮ್ಮ ಮುಖ, ನಾನು ಪ್ರಜಾಟಿವಿ ಮುಖಾಂತರ ಎಲ್ಲರಿಗೂ ಕೇಳ್ಕೊತಾ ಇದೀನಿ, ದಯವಿಟ್ಟು ಇದ್ರ ಬಗ್ಗೆ ನೀವು ಜಾಗ್ರತೆಯನ್ನ ಜನದಲ್ಲಿ ಮೂಡಿಸಿಲ್ಲ ಅಂದ್ರೆ, ಅಟ್ ದ ಸೇಮ್ ಟೈಮ್ ಜನ ನಾವು ಸಪೋರ್ಟ್ ಮಾಡಬೇಕು, ನಾವು ಕೋಆಪರೇಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಎಲ್ಲ ಜಿಮ್ನಲ್ಲಿ ನಿಮ್ಮ ಮುಖಾಂತರ ಕೇಳ್ಕೊಳ್ತಾರೆ, ಯಾವುದೇ ಜಿಮ್ ಅಲ್ಲಿ ನೀವು ಮಾರಬೇಡಿ, ಕೊಡಬೇಡಿ, ಸಪೋರ್ಟ್ ಮಾಡಬೇಡಿ. ಸೊ ಎಲ್ಲರೂ ಶಾರುಖ್ ಖಾನ್ ಕಂಪೇರ್ ಮಾಡ್ಕೋತಾರೆ, ಆಮೇಲೆ ಇವ್ರಿಗೆ ಯಾರು ಸಲ್ಮಾನ್ ಖಾನ್ ಕಂಪೇರ್ ಮಾಡ್ಕೋತಾರೆ. ಅವರೆಲ್ಲ ಇವತ್ತು ಬಾಡಿ ಬಿಲ್ಡ್ ಮಾಡಿಲ್ಲ ಸರ್. ಅವರು ಬೇಸಿಕಲಿ ಬಾಡಿ ಬಿಲ್ಡರ್ಸ್ ಅವರೆಲ್ಲ. ಈಗ ಮಂಗಳೂರು ಕಡೆ ಹೋಗಿ ನೀವು ಹೋಗಿ, ಪ್ರತಿ ಮನೆಗೂ 2 ಸ್ಪೋರ್ಟ್ಸ್ ಮೆನ್ ಇರ್ತಾರೆ. ಅವ್ರು ನ್ಯಾಚುರಲಿ ಅವರು 6 ಪ್ಯಾಕ್ ಹಂಗೆ ಊಟದಾಗ 6 ಪ್ಯಾಕ್ ಬಂದಿರ್ತಾರೆ. ನಾವು ಅವ್ರು ಕಂಪೇರ್ ಮಾಡ್ಕೊಂಡು ಅವ್ರ ತರ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ಕಂಪ್ಯಾರಿಸನ್ ಫಸ್ಟ್ ಬಿಡಬೇಕು. ನಮಗೆ ಏನು ಊಟ ಸಿಗುತ್ತೆ ಆ ಊಟದಲ್ಲೇ ನಾವು ಸಾಧನೆ ಮಾಡಕ್ಕೆ ಸಾಧ್ಯವಾಗ್ತದೆ. ನಾವು ಈ ಗೂಗಲ್ ಫ್ರೀ ಸಿಗುತ್ತೆ, ಗೂಗಲಲ್ಲಿ ಹೋಗ್ಬಿಟ್ಟು ಯಾರೋ ಒಂದು ಬಾಡಿ ಬಿಲ್ಡರ್ಸ್ ನೋಡಿದ್ರೆ ಅವ್ನು ಫುಡ್ ಎಲ್ಲ ಇಷ್ಟು ಕೊಡ್ತಾನೆ. ಆ ಫುಡ್ ಇಂಡಿಯಾದಲ್ಲಿ ಹುಡುಗರು ಸಿಗಲ್ಲ, ಅದನ್ನೇ ತರಿಸ್ಕೊತಾರೆ, ಆನ್ಲೈನ್ ತರಿಸ್ಕೊಂಡು ತಿನ್ಬಿಡ್ತಾರೆ. ಈ ತರ ಆಗಿ ಕೂತ್ಕೊಂಡ್ಬಿಡ್ತಾರೆ. ಅಂದ್ರೆ ಅವರ ಪರಿಸ್ಥಿತಿನೇ ಬೇರೆ, ಅವರ ಇರುವಂತ ದೇಶದ ವಾತಾವರಣ ಬೇರೆ, ಬೇರೆ ಆಗಿರುತ್ತೆ. ಫಾರಿನ್ 24 ಗಂಟೆ ಕುಡಿತಾನೆ ಇರ್ತಾರೆ. ಹೌದು, ಅವ್ರು -60 -12 ಇರ್ತಾರೆ. ಅವ್ರು ಕುಡಿಲೇಬೇಕು, ಇದು ಸತ್ತೋಗ್ತಾರೆ. ನಮ್ಗೆ ಯಾಕೆ ಈ ಬಿಸಿಲು, ನಮ್ಗೆ ನಾವೇ ಕುಡಿಬೇಕು? ಸೊ ನಾವು ಬೇರೆ ಕಂಪೇರ್ ಮಾಡ್ಕೊಂಡೆ ನಾವು ಅರ್ಧ ಸರ್ವನಾಶ ಆಗಿರೋದು. ನಾವು ನಮ್ಮಲ್ಲಿದೆ ಸರ್ ಇದ್ದಂತ ಸ್ಪೋರ್ಟ್ಸ್ ಮೆನ್ ಇದ್ದಾರೆ, ಎಂತೆಂತ ದೊಡ್ಡ ಯೂತ್ಗೆ ಒಂದು ಗೈಡೆನ್ಸ್ ಕೊರತೆ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಂಧಾನಕರಣೆ, ಯಾರೋ ಸೆಲೆಬ್ರಿಟಿ ನೋಡೋದು ಅಥವಾ ಇಲ್ಲೇನೋ ಓದೋದು, ಅದನ್ನ ಇದು ಮಾಡ್ತಾ ಇದ್ರು. ಒಂದು ಗೈಡೆನ್ಸ್ ಸಿಗ್ತಾ ಇಲ್ವಾ ಅಂತ ಹೇಳಿ. ಕರೆಕ್ಟ್. ಮತ್ತೆ ಈ ರವಿ ತರ ನ್ಯಾಚುರಲ್ ಆಗಿ ಹೇಳೋರು ಕಮ್ಮಿ. ಅದೇ ನೀವು ಏನ್ ಗೊತ್ತಾ, ಬೇಕಾ ನಾನ್ ಟ್ರೈನರ್, ನಾನು ಹೇಳಿ ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ. ಎಷ್ಟು ಅಥಾರಿಟಿ ಗೊತ್ತಾ, ನಾನು ಇದು ನಿನ್ಗೆ ಅನಬಾಲ್ ಒಂದು 4-5 ವರ್ಡ್ ಇಟ್ಕೊಳ್ತಾರೆ. ಆಮೇಲೆ ಪ್ರೋಟೀನ್ ಪೌಡರ್ ಸಿಗ್ತದಲ್ಲ ನಿಮ್ಗೆ, ಇಲ್ಲ ಹಾಲಿಂದ ತೆಗೆದಿರೋ ಪ್ರೋಟೀನು, ಮಿಲ್ಕ್ ಪ್ರೋಟೀನು, ವೇ ಪ್ರೋಟೀನು, ಇಲ್ಲ ಸೋಯಾ ಪ್ರೋಟೀನು, ಬೇರೆ ಪ್ರೋಟೀನ್ ಇಲ್ಲ ಮಾರ್ಕೆಟ್ ಅಲ್ಲಿ. ನಿಮಗೆ ಪ್ರಕೃತಿಯಲ್ಲಿ ಎಷ್ಟು ತರ ಪ್ರೋಟೀನ್ ಸಿಗುತ್ತೆ ರೀ, ನಿಮ್ಮ ಜೀವನ ಎಲ್ಲ ಸಾಲದು ಅಷ್ಟಿದೆ. ಎಷ್ಟು ಕಾಳುಗಳಿದೆ, ಎಷ್ಟು ಬೇಳೆ ಕಾಳುಗಳಿದೆ, ಎಷ್ಟು ಎಣ್ಣೆ ಕಾಳುಗಳಿದಾವೆ, ಅವುಗಳನ್ನೆಲ್ಲ ಉಪಯೋಗಿಸಿಕೊಂಡು ವೈವಿಧ್ಯಮಯವಾದ ಪ್ರೋಟೀನ್ ತಗೊಂಡಾಗ ತುಂಬಾ ಹೆಲ್ಪ್ ಆಗುತ್ತೆ ಬಾಡಿಗೆ.
ನೀವು ಒಂದೇ 2 ಪ್ರೋಟೀನ್, ಮಿಲ್ಕ್ ಪ್ರೋಟೀನ್ ಇಲ್ಲ ಸೋಯಾ ಪ್ರೋಟೀನ್ ಹಿಂದೆ ಎಲ್ಲ ಎಲ್ಲಿ ಹೋಗ್ತಾರೆ ಜಿಮ್ ಸೆಂಟರ್ಗಳಿಗೆ, ರೈತ ಮಕ್ಕಳಾಗ್ಲಿ ಮನೆಯಲ್ಲಿ ಕೆಲಸ ಮಾಡೋದು, ಏನೋ ಒಂದು ಹೊಲದಲ್ಲಿ ಕೆಲಸ ಮಾಡೋದು, ಅದೇ ಅವ್ರ ದೇಹ ಗಟ್ಟಿಮುಟ್ಟಾಗಿರ್ತಾಯಿತ್ತು. ಅಲ್ಲ, ನಾವು ಈಗ ಇವ್ರು ಏನೋ ಒಂದು ಇದಿದೆ, ಈಗ ನಮ್ಮ ಬಾಡಿ ಅಂತ ಹೇಳಿದ್ರೆ, ನಾವು ತುಂಬಾ ಬಾಡಿ ಅಂತ ಹೇಳಿದ್ರೆ ಬಾಕ್ಸಿಗೆ ಹಾಕಬಾರ್ದು, ಅಂದ್ರೆ ಇದೇ ಬಾಡಿ ಅಂತ ಹೇಳ್ಬಾರ್ದು. 6 ಪ್ಯಾಕ್ ಬರಲ್ಲ, ನಾವು ಮನುಷ್ಯ ಅಲ್ಲ ಅಂತ ಯಾರು ಹೇಳಿದ್ದಾರೆ ಸರ್? ಈಗ ನೀವು ಪೈಲ್ವಾನ್ರಲ್ಲಿ ಸ್ವಲ್ಪ ಇದಿರ್ತದೆ, ನೀವು ಸುಮೋ ರೆಸ್ದರ್ ಇರ್ತಾರೆ, ಅವ್ನ ಬಾಡಿ ಬೇರೆ, 170 ಅವ್ನು ಸ್ವಲ್ಪ ತೂಕ ಫ್ಯಾಟ್ ಇರ್ತದೆ, ಹಾಕಿ ಎತ್ತಿ ಬಡದು ಬಿಡ್ತಾನೆ, ಅವ್ನು ಹಂಗಿರ್ತಾನೆ. ಆಯಾ ಸ್ಪೋರ್ಟ್ಸ್ಗೆ ಆಯಾ ಇದಕ್ಕೆ ಇದೇನು 6 ಪ್ಯಾಕ್ ಕ್ರೇಜ್, ಇದು ಎಲ್ಲಿಂದ ಬಂತಿದ್ದು? ಯುವಕರು ಒಳ್ಳೆ ಬಾಡಿ ಇಟ್ಕೊಳ್ಳಿ. ಮತ್ತೆ ನಿಮಗೆ ಇನ್ನೊಂದು ಹೇಳ್ತೀನಿ, 6 ಪ್ಯಾಕ್ಸ್ ಇದ್ರೆ ಸೆಕ್ಸ್ ಇರಲ್ಲ. ಅಲ್ಲ ಹೇಳಿದ್ವಿ, ಈ ಹಾರ್ಮೋನ್ ಮಕ್ಕಳಾಗಲ್ಲಲ್ರಿ, ಇನ್ನೆಂತ ನಿಮ್ಗೆ 6 ಪ್ಯಾಕ್ ಇಟ್ಕೊಂಡು ಮದುವೆ ಆಗಿ ಮಕ್ಕಳು ಆಗ್ಬೇಕಲ್ಲ. ಅಲ್ಲ, ಏನ್ ಕೊನೆಗೆ ಏನ್ ಪ್ರಯೋಜನ ಹೇಳಿ? ಈ ಬಾಡಿ ಇದ್ದಿದ್ದು ಏನಕ್ಕೆ ಪ್ರಯೋಜನ? ಏನು ಬರೀ 6 ಪ್ಯಾಕ್ ಏನು ಅದಕ್ಕೊಂದು ಈಗ ಎಲ್ಲಿ ಲೆವೆಲ್ ಹೋಗಿದೆ ಅಂದ್ರೆ ಟಿ ಶರ್ಟ್ಗಳೇ ಬಂದಿದೆ, ನಿಮಗೆ 6 ಪ್ಯಾಕ್ಸ್ ಇರೋದು ಬೇಡ, ಹೊರಗಡೆ ತೋರಿಸಬಹುದು ಅಂತ. ಸರ್ ಆಮೇಲೆ ಸರ್ ಇದು ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ರವಿ ಅವರು? 6 ಪ್ಯಾಕ್ ಏನೋ ಮಾಡ್ಬಿಡ್ತಾರೆ, ಆಮೇಲೆ ಕೆಲವರು ಮೇಂಟೈನ್ ಮಾಡಲ್ಲ, ಅದು ಕೂಡ ಒಂದು ರೀತಿ ಎಫೆಕ್ಟ್ ಆಗುತ್ತೆ ಬಾಡಿಗೆ. ಸೊ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂತ ಅದನ್ನ? ಸರ್ ಅದೇ ಸರ್, ನ್ಯಾಚುರಲ್ ಆಗಿ ಬಾಡಿ ಬೆಳೆಸ್ಕೊಂಡ್ರೆ ಅದಕ್ಕೆ ಮೇಂಟೆನೆನ್ಸ್ ಕಮ್ಮಿ. ಈ ಡ್ರಗ್ಸ್ ತಗೊಂಡು ಪ್ರೋಟೀನ್ ಪೌಡರ್ ಹಾಕೊಂಡು ಇವೆಲ್ಲ ಬಂದಾಗ ಏನಾಗುತ್ತೆ, ಅದು ಮೇಂಟೈನ್ ಮಾಡೋದು ಭಾರಿ ಕಷ್ಟ. 1 ವಾರ ಬಿಟ್ಟ ತಕ್ಷಣ ಬಾಡಿ ಹೋಗ್ತದೆ. ಸೊ ಆಮೇಲೆ ಒಂದು ತಿಳ್ಕೊಳ್ಳಿ ಸರ್, ಹೇಳ್ತಿ ಕೇಳಿ, ಡ್ರಗ್ಸ್ ಏನ್ ಹೇಳ್ತೀವಿ ಅದು ಒಂದನ್ನು ಹಾಕೋಬೇಕಾದ್ರೆ ಅದು 14,000 15,000 ಒಂದು ಇಂಜೆಕ್ಷನ್. 1 ವರ್ಷ ಅದು ಕೆಲಸ ಆದ್ಮೇಲೆ ಅದನ್ನ ಕಿಲ್ ಮಾಡ್ಬೇಕಲ್ಲ, ಅದನ್ನ ಕಿಲ್ ಮಾಡಕ್ಕೆ 24,000 ಇಂಜೆಕ್ಷನ್ ಆಗ್ತದೆ. ಅದಕ್ಕೆ ಡಾಕ್ಟರ್ ಸಜೆಷನ್ ಬೇಕು, ಅದನ್ನ ಬ್ಯಾಲೆನ್ಸಿಂಗ್ ಮಾಡಬೇಕು. ಸುಮ್ಮನೆ ಯಾರೋ ಸಿಕ್ಕಿದ್ದು ತಗೊಂಡ ತಕ್ಷಣ ಹೆಚ್ಚು ಕಡಿಮೆ ಆಗ್ಬಿಡ್ತದೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ, ನಾಟ್ ಓನ್ಲಿ ಎಕ್ಸರ್ಸೈಸ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಎಲ್ಲ ಕೂಡ ಇರುತ್ತಲ್ವಾ, ಅವ್ರೇನಾದ್ರು ಈ ತರ ಸ್ಟೆರಾಯ್ಡ್ ಬಳಸ್ತಾರ, ಜಾಸ್ತಿ ಬಳಸ್ತಾ ಇದಾರ? 100% ಎಲ್ಲ ಪದ್ಧತಿ ಆಗ್ಬಿಟ್ಟಿದೆ ಈಗ. ಕರೆಕ್ಟ್ ಆಗಿ ಏನಾದ್ರು ಅವ್ರನ್ನ ಅಲ್ಲ, ಫಸ್ಟ್ ಆಫ್ ಆಲ್ ಅದೊಂದು ಡ್ರಗ್ ಈಗ ಮೆಡಿಕಲ್ ಪ್ರಾಕ್ಟೀಷನರ್ ಕೊಟ್ಟರೆ ಮಾತ್ರ ತಗೊಳ್ಬೇಕು ಅಂತ ರಘು ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೌದು, ಬಾಡಿ ಬಿಲ್ಡಿಂಗ್ ಅಲ್ಲ ಕೂಡ. ಸೊ ಅದು ಯಾವ ರೀತಿ ತಗೊಳ್ತಾರೆ, ಎಲ್ಲ ತಗೊಳ್ತಾರೆ, ಏನ್ ಪರ್ಮಿಷನ್ ಕೊಡ್ತಾರೆ? ಏನು ಸ್ಟೇಡಿಯಂ ಅಲ್ಲಿ ಯಾವ್ದೋ ನ್ಯಾಷನಲ್ ಅಥ್ಲೆಟಿಕ್ಸ್ ಆದಾಗ ನೀವು ಸುಮ್ಮನೆ ಟಾಯ್ಲೆಟ್ ಅಲ್ಲಿ ನೋಡ್ಕೊಂಬನಿ ಇಷ್ಟು ಸ್ಟಾರ್ಟ್ ಬಿದ್ದಿರ್ತದೆ, ಯಾವ್ದು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ನೋಡ್ಕೊಂಡು ಇಷ್ಟು ಬಿದ್ದಿರ್ತದೆ. ಸೊ ಇದೆಲ್ಲ ಎಲ್ಲರಿಗೂ ಲೈವ್ ಗೊತ್ತಿರೋದು. ಇದು ನೀವು ಟಿವಿಲಿ ಹಾಕ್ತೀರಾ, ಪೇಪರ್ ಬರೀತೀರಾ, ಡ್ರಗ್ಸ್ ಸಿಕ್ತು ಅಲ್ಲ ಆಗ ಮುಗ್ದಷ್ಟೇ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಈ ತರ ಒಂದು ಆದಾಗ ಮಾತ್ರನೇ ಇವತ್ತು ಕಿರಣ್ ಏನಾಗಿದೆ ನಿಜವಾಗ್ಲೂ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ, ಅವ್ರ ತಂದೆ ತಾಯಿಗೆ ನಮಗೆ ದುಃಖ ಆಗಿದೆ, ನಿಮಗೆ ದೇವರು ಮನಶಾಂತಿ ಕೊಡ್ಲಿ ಅಂತ ನಾವು ನಿಮ್ಮ ಮುಖಾಂತರ ಕೇಳ್ಕೋಬೇಕು ಅಷ್ಟೇ, ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದು ಒಂದೇ ಅಲ್ಲ ಸರ್, ಇದು ಸುಮಾರು ಆಗ್ತಾನೆ ಇದಾವೆ ಇದೆಲ್ಲ. ಇದನ್ನ ತಡೆಗಟ್ಟಕ್ಕೆ ಏನಾದ್ರು ಮಾಡೋಣ, ಇದೊಂದು ದೊಡ್ಡ ಹೋರಾಟ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಯುವಕರಿಗೆ ಸತ್ತೋಗ್ತಾ ಇರ್ತಾರೆ. ಒಂದ್ ಕಡೆ ರಘುವರೇ, ಇವತ್ತು ನಮ್ಮ ದೇಶದಲ್ಲಿ ಯುವ ಜನತೆನೇ ನಮ್ಮ ದೇಶ ಶಕ್ತಿ ಅಂತ ಹೇಳ್ತೀವಿ. ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚಿನ ಯುವ ಶಕ್ತಿ ಇರೋದು ನಮ್ಮ ದೇಶದಲ್ಲಿ ಅಂತ ಹೇಳ್ಕೊಳ್ತೀವಿ. ಆದ್ರೆ ಆ ಯುವ ಶಕ್ತಿ ಏನಾಗ್ತಾ ಇದೆ ಇವತ್ತು? ನಿಶಕ್ತಿ ಆಗ್ತಾ ಇದಾರೆ, ಅವರೆಲ್ಲ ಕೂಡ ನಿಶಕ್ತಿ ಆಗ್ತಾ ಇದ್ದಾರೆ. ಹೌದು, ಇದು ಮತ್ತೆ ಈ ಶಾರ್ಟ್ ಟರ್ಮ್ ಏನೋ ಗೈನ್ ಮಾಡಕ್ ಹೋಗಿ ರಾಂಗ್ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಇದೊಂದು ದಂಧೆ ಆಗಿರ್ತಕ್ಕಂಥದ್ದು. ಬಾಡಿ ಬಿಲ್ಡಿಂಗ್, ಈಗ ನಮ್ಮಲ್ಲಿ ಯೋಗ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಡೆಫಿನೇಷನ್ ಇದೆ. ಸುಖ ಸ್ಥಿರಂ ಆಸನಂ ಅಂತ ಹೇಳ್ತಕ್ಕಂಥದ್ದು. ಎಲ್ಲಿ ನೀವು ಸುಖವಾಗಿರೋಕ್ಕೆ ನೀವೀಗ ಆರಾಮಾಗಿ ಕೂತಿದ್ರೆ ಅದು ಯೋಗನೇ ಹೇಳ್ತಕ್ಕಂಥದ್ದು. ಈಸಿ ಅಂಡ್ ಸ್ಟಡಿ ಪೊಸಿಷನ್ ಅಂತ. ನಾವು ಯೋಗ ಅಂದ್ರೆ ತಲೆ ಇಲ್ಲಿ ಕಾಲು ಹಾಕಿದ್ರೆ ಯೋಗ ಅಂತ ಅಲ್ಲ. ಆರ್ ಯು ಕಂಫರ್ಟಬಲ್ ಸಿಟಿಂಗ್ ಲೈಕ್ ದಿಸ್, ದಟ್ ಈಸ್ ಯೋಗ. ಈ ಒಂದು ನ್ಯಾಚುರಲ್ ಆಗಿರುವ ಫಿಲಾಸಫಿಯನ್ನು ತಗೊಂಡು ಹೋಗಿ ಈ ಶಾರ್ಟ್ ಟರ್ಮ್, ಎಲ್ಲದಕ್ಕೂ ಶಾರ್ಟ್ ಟರ್ಮ್, ಏನ್ ಮಕ್ಕಳಾಗಕ್ಕೆ 9 ತಿಂಗಳು ಬೇಕು, ಶಾರ್ಟ್ ಟರ್ಮ್ ಆಗೋತಕ್ಕಂಥದ್ದಲ್ಲ. ಅನಿಮಲ್ ಪ್ರೊಡಕ್ಷನ್ ಅಲ್ಲಿ ಅದು ಆಗಿದೆ. ಈಗ ನಿಮಗೆ 6 ವರ್ಷಕ್ಕೆ ಬರೋದು, ನಾ ಹೇಳಿದ್ನಲ್ಲ, 6 ತಿಂಗಳಿಗೆ ಬರುವಂಥದ್ದು, ತೂಕ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು, RBGS ಹಾರ್ಮೋನ್ ಹಾಕ್ತಕ್ಕಂಥದ್ದು, ಆಕ್ಸಿಟೋಸಿನ್ ಹಾರ್ಮೋನ್ ಹಾಕಿ ಇನ್ನೇನೋ ಮಾಡ್ತಕ್ಕಂಥದ್ದು, ಅನಿಮಲ್ ಹಸ್ಬೆಂಡ್ರಿ. ಈಗ ಯಾರಾದರೂ ಇದು ತಗೊಳ್ತಿದ್ರೆ ಇದು ಎಮ್ಮೆ ಕೋಣಗಳಿಗೆ ಗೂಳಿಗೆ ಅದು ರೇಸ್ ಅಲ್ಲಿ ಇರುತ್ತೆ, ಅದು ಗೆದ್ದಿರೋದು ಏನೋ ಒಂದು ಪ್ರೈಸ್ ಆರು ಹೊಡಿತದೆ ಅದು, ಆಯ್ತಾ? ಅಂಥದ್ದು ನಿಮ್ಮನ್ನ ನೀವೇನು ಕುದುರೆನಾ, ನೀವೇನು ಎಮ್ಮೆನಾ, ನೀವು ಏನ್ ಕತೆ? ಇದು ಮನುಷ್ಯರು. ನಾವು ಸ್ವಾಭಾವಿಕವಾಗಿ ದೇಹ ಅಂತಕ್ಕಂಥದ್ದು ದೇವಾಲಯ ಅಂತಾರೆ. ಆತ್ಮದ ಅಂದ್ರೆ ನಮ್ಮಲ್ಲಿ ಹೇಳ್ತಕ್ಕಂಥ ತತ್ವಶಾಸ್ತ್ರದಲ್ಲೂ ಕೂಡ ನಿಮಗೆ ಒಂದು ದೇಹವನ್ನು ಹಾಗೆ ಪಡೆದುಕೊಳ್ತಕ್ಕಂಥಲ್ಲ, ನಿಮ್ಮನ್ನು ದಂಡಿಸಬಾರ್ದು ನಿಮ್ಮ ದೇಹವನ್ನ. ಆಮೇಲೆ ತಪ್ಪು ಸರ್, 6 ಪ್ಯಾಕ್ ಅಂತ ಇತ್ತೀಚೆಗೆ ಬಂದಿರೋ ಸರ್. ಇದು ನೀವು ಹಳೆ ಕಾಲ ಪೈಲ್ ಮಾಡಿ ತಗೊಳ್ಳಿ ಸರ್. ನೀವು ದಾರಾಸಿಂಗ್ ಆಗ್ಬೋದು, ನೀವು ಯಾರು ಬೇಕಾದ್ರೆ ತಗೊಳ್ಳಿ. ಬಾದಾಮಿ ಅರಿಯೋರಿಂಗೆ, ಗೋಡಂಬಿನ ಅರಿಯೋರಿಂಗೆ, ಅದಕ್ಕೂ ಅಡಿಗೊಂದು ಜನ ನೀರು. ಸೊ ಅದೆಲ್ಲ ನ್ಯಾಚುರಲ್ ಫುಡ್ ತಗೊಂಡು ಇವತ್ತು ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಸರ್. ಮೊಹಮ್ಮದ್ ಅಲಿ ಆಗ್ಬೋದು, ಎಂತೆಂಥವ್ರು ಆಗ್ಬೋದು, ಎಂತೆಂಥ ಬಾಡಿ ಬಿಲ್ಡರ್ಸ್ ಆಗ್ಬೋದು, ಬಾಕ್ಸರ್ ಆಗ್ಬೋದು, ಯಾರಾಗ್ಬೋದು, ಸ್ಟೆರಾಯ್ಡ್ ಗೊತ್ತಿಲ್ಲ. ಏನಾಗಿದೆ, ಕೆಲವೊಂದು ಮಾಫಿಯಾ ಇದೆಯಲ್ಲ ಸರ್, ಇವರೇನು ಮಾರಕ್ಕೋಸ್ಕರ, ಅವ್ರ ಪ್ರಾಡಕ್ಟ್ ಸೇಲ್ ಆಗೋಕ್ಕೋಸ್ಕರ ಅದನ್ನ ಒಳ್ಳೊಳ್ಳೆ ಬಾಡಿ 6 ಪ್ಯಾಕ್ ಎಲ್ಲ ಆಲ್ಟ್ ಮಾಡಿ ಹಾಕ್ಬಿಡ್ತಾರೆ. ಇದು ತಗೊಂಡ್ರೆ 6 ತಿಂಗಳು ಆಗ್ತೀರಿ, 3 ತಿಂಗಳು ಆಗ್ತೀರಿ.
ಸೊ ಅದ್ರ ಜೊತೆ ನಿಮ್ಮ ಮಾರ್ಕ್ ನಿಮ್ಗೆ ಕಮಿಷನ್ ಕೊಡ್ತೀವಿ, ಇದನ್ನ ಪ್ರಮೋಟ್ ಮಾಡಿ ನಿಮ್ಗೂ ಸಪೋರ್ಟ್ ಮಾಡ್ತಾರೆ. ರವಿ, ಆ ಪೇಂಟ್ ಇದು ಪ್ರೋಟೀನ್ ಡಬ್ಬಗಳನ್ನು ನೋಡ್ರಿ, ನನಗೆ ಪೇಂಟ್ ಡಬ್ಬ ತರನೇ ಕಾಣ್ತದೆ. ಹೌದು, ಡಬ್ಬಗಳು ಅದು ಊಟ ಮಾಡಕ್ಕೆ ಒಂದು ರುಚಿ ಇರಬೇಕು, ರಸ ಇರಬೇಕು, ತೃಪ್ತಿನೂ ಪಡ್ಬೇಕ್ರಿ. ನೀವೇನೋ ಬಾಡಿ ಬಿಲ್ಡ್ ಅಂದ್ರೆ ನಾವು ಖುಷಿನೇ ಅಲ್ವಾ ನಿಮಗೆ ಸರ್? ಆಮೇಲೆ ಸರ್ ಒಂದ್ ನಿಮಿಷ ಸರ್, ನಾನು ಇವತ್ತು 30-35 ವರ್ಷ ವರ್ಕೌಟ್ ಮಾಡ್ತಾ ಇದ್ದೀನಿ ಸರ್. ಎವ್ರಿ ಡೇ 8 hours 6 hours 7 hours ಮಾಡ್ತೀನಿ ಸರ್. ಇವತ್ತವರೆಗೂ ನನಗೆ ಒಂದು ಸೈಡ್ ಎಫೆಕ್ಟ್ ಆಗಿಲ್ಲ. ಒಂದ್ ದಿವಸ ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಒಂದ್ ದಿವಸ ಜ್ವರ ಕೆಮ್ಮು ನೆಗಡಿಯಿಂದ ಮಲಗಿಲ್ಲ. ನೀವೇನು ಊಟ ಆದ್ರೂ ಕೊಡಿ, ತಿಂತೀನಿ. 64 ದೇಶಕ್ಕೆ ಹೋಗಿದ್ದೀನಿ ಸರ್. ಇವತ್ತು ನಂಗೆ ಜ್ವರ ನೆಗಡಿ ಏನು ಬಾಡಿಯಲ್ಲಿ ಏನೂ ನಮ್ಗೆ ಹೆಚ್ಚು ಕಡಿಮೆ ಆಗಲಿಲ್ಲ. ಯಾಕೆಂದ್ರೆ ನನ್ನ ಪ್ರಕಾರ ಇದು ನನ್ನ ವರ್ಷನ್ ನ್ಯಾಚುರಲ್ ಆಗಿ ಯಾರು ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಯಾವ್ದು ಎಷ್ಟು ನಾವು ನ್ಯಾಚುರಲ್ ಎಕ್ಸರ್ಸೈಸ್ ಮಾಡೋದು ಅದು ಲೈಫ್ ಲಾಂಗ್ ಕೊಡ್ತದೆ. ಮೊದಲು ನಾನೇ ಎಕ್ಸ್ಟ್ರಾ ಫುಡ್ ಈ ರೀತಿ ಪ್ರೋಟೀನ್ಸ್ ಏನು ನನ್ಗೆ ಗೊತ್ತಿಲ್ಲ ಸರ್, ನನಗೆ ಇವತ್ತು ಅದ್ರ ಹೆಸರು ಬಗ್ಗೆ ಗೊತ್ತಿಲ್ಲ. ನೀವೇನಾದ್ರು ಇಂಗ್ಲೀಷ್ ಅಲ್ಲಿ ಕೇಳ್ಬಿಟ್ಟು ನನಗೆ ಗೊತ್ತಾಗೋದಿಲ್ಲ, ನಾನು ತಗೊಳ್ಳಿಲ್ಲ. ನೋಡಿ ಇಲ್ಲಿ ಕೊಟ್ಟಿರುವಂತ ಮೆಡಿಸನ್ ಈಗ ಈ ಸ್ಟೈರಾಯ್ಡ್ ಹೆಸರುಗಳಿದಾವೆ, ವೆಬೋಲೋಡೆಕ್ಸ್ ಅಂತ ಹೇಳಿ, ಇನ್ನೊಂದು ಸಿಜೆಕ್ಟ್ ಅಂತ ಹೇಳಿ ಕೇಳಿದ್ರೆ ಯಾವ ಡೆಕೋಡೋರಬಲ್ ಅಂತ ತಗೋತಾರೆ ಸರ್. ನನಗೆ ಹುಡುಗರು ರಸ್ತೆಯಲ್ಲಿ ಬಂದ್ಬಿಡ್ತಾರೆ ಸರ್, ನಾನು ಡೆಕೋಡೋರಬಲ್ ಹಾಕೋತಾ ಇದೀನಿ, ಹಾಕೋಬೋದು ನಾನು ಶಾಕ್ ಆಗ್ಬಿಡ್ತಾರೆ, ದೂರ ಇರಪ್ಪ ಅಂತೀನಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಡಾಕ್ಟರ್ ಅಲ್ಲ ಸರ್, ನಾವು ಓದಿರೋದು 2nd PUC ಡಿಗ್ರಿ ಮಾಡ್ಕೊಂಡು ಬಂದಿರೋ ನಾವೆಲ್ಲ. ನಾವು ಡಾಕ್ಟರ್ ಬಗ್ಗೆ ನಾವು ಸಜೆಷನ್ ಕೊಟ್ಬಿಟ್ರೆ ನಾವೇನಾಗ್ತೀವಿ ಸರ್? ಸರ್ ಇದಕ್ಕೊಂದು ಹೇಳಿದಲ್ಲ ಸರ್, ಇದಕ್ಕೊಂದು ದಂಧೆ ಇದೆ ಸರ್, ನೀವು ನನ್ನ ಜೊತೆ ಬನ್ನಿ. ಅಲ್ಲ ಇವರು 6 ಪ್ಯಾಕ್ 8 ಪ್ಯಾಕ್ ಮಾಡಿ ಮಾಡೋದೇನಿದೆ? ಇವರು ಸೇನೆಗೆ ಸೇರ್ಬೇಕಾ ಅಥವಾ ಇನ್ನೇನಾದ್ರು ಮಾಡ್ಬೇಕು? ಈಗ ನೋಡಿ ಶಾಲೆ ಕಾಲೇಜುಗಳಲ್ಲಿ NCC ಇದೆ, NSS ಇದೆ, ಮತ್ತೆ ಮನೆ ಕೆಲಸ ಒಂದಷ್ಟು ಏನಾದ್ರು ಮಾಡಿದ್ರೆ ಮನೆಗೂ ಉಪಯೋಗ ಆಗುತ್ತೆ. ಮತ್ತೆ ಜಿಮ್ಗೆ ಹೋಗ್ಲಿ ಇವ್ರು ಹೇಳದಂಗೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದಲ್ಲ? ಒಳ್ಳೇದು ಮಾಡ್ಬೋದು ಸರ್. ಒಂದು ಹೇಳ್ತೇನೆ, ಯಾರಾದ್ರೂ ಡಾಕ್ಟ್ರು 6 ಪ್ಯಾಕ್ಸ್ ಬಾಡಿ ಬಿಲ್ಡಿಂಗ್ ಈಗ ಹಾರ್ಮೋನ್ ಬರ್ಕೊಟ್ರೆ ಅದು ಇಲ್ಲಿಗಲ್. ಹೌದು, ನೀವು ಡಾಕ್ಟರ್ ಗೊತ್ತಿದೆಯಾ ಅಂದ್ರೆ ಡಾಕ್ಟರ್ ಬರೀಬಹುದು ಅಂತ ಅಲ್ಲ. ಹೌದು, ಯಾಕಂದ್ರೆ ಪ್ರಿಸ್ಕ್ರಿಪ್ಷನ್ ಡ್ರಗ್ ಮೇಲೆ ಇದು ಯಾತಕ್ಕೆ ಪರ್ಪಸ್ ಏನು ಅಂತ ಅದು ಯಾತಕ್ಕೆ ಕ್ಲಿನಿಕಲ್ ಟ್ರಯಲ್ ಮಾಡಿರ್ತಾರೆ ಅಂತ ಇರ್ತದೆ. ಅದಕ್ಕೆ ಅದನ್ನು ಪ್ರಿಸ್ಕ್ರೈಬ್ ಮಾಡಬೇಕು, ಅದು ರಿಜಿಸ್ಟರ್ ಆಗಿರ್ತದೆ ಒಂದಕ್ಕೆ ಡ್ರಗ್ಸ್ ಅಥಾರಿಟಿಯಲ್ಲಿ. ನೀವು ಬಾಡಿ ಬಿಲ್ಡಿಂಗ್ ಕೊಡೋಂಗಿಲ್ಲ. ಸೊ ಹಾಗಾಗಿ ಯಾರಾದ್ರೂ ಡಾಕ್ಟರ್ ಕೊಟ್ಟರು ತಪ್ಪೆ. ಏನ್ ನಾವು ನೀವು ಓದಿರ್ಬೇಕು ಅಂತಿಲ್ಲ, ಈಗ ಎಷ್ಟೋ ಸಾರಿ ಡಾಕ್ಟರ್ಗಳು ಮಿಸ್ಟೇಕ್ ಮಾಡ್ತಾರೆ. ಏನಂದ್ರೆ ನೀವು ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಇದನ್ನ ಪ್ರಿಸ್ಕ್ರಿಪ್ಷನ್ ಮಾಡಿ ಅಂತ ಹೇಳಿ, ಇಲ್ಲಿ ಗುಜರಾತ್ ಅಲ್ಲಿ ಹೆಂಡ ಸಾರಾಯಿ ಮಾರಂಗಿಲ್ಲ, ಡಾಕ್ಟರ್ ಬರ್ಕೊಟ್ರೆ ಕುಡಿಬಹುದು, ಡಾಕ್ಟರ್ ಬರ್ಕೊಡ್ತಾ ಇರ್ತಾರೆ. ಹಂಗಾಗಬಾರ್ದು. ಒಂದು ನಿಮಿಷ ಸರ್, ಇವಾಗ ಏನು ಸ್ಟೆರಾಯ್ಡ್ಸ್ ಅಂತೆಲ್ಲ ಇದು ಬಾಡಿ ಬಿಲ್ಡಿಂಗ್ ಮಾತ್ರ ತಗೊಳ್ಳೋದು, ಇದು ಮಾಡ್ಲಿಂಗ್ ಅವ್ರು ತಗೋತಾರೆ, ಹುಡುಗಿಯರು ಜಾಸ್ತಿ ತಗೋತಾರೆ. ಆಮೇಲೆ ಏನಾಗುತ್ತೆ, ಎಲ್ಲ ಅಥ್ಲೆಟಿಕ್ಸ್ ತಗೋತಾರೆ, ಎಲ್ಲಾ ಸ್ಪೋರ್ಟ್ಸ್ ಮೆನ್ ತಗೋ. ಅಂದ್ರೆ ಎಲ್ಲರೂ ಹೇಳ್ತಾ ಇರೋದು, ಯಾರು ಎಕ್ಸ್ಟ್ರಾ ತಗೋತಾರೆ ಇಂಥ ಬೀದಿಗೆ ಬಂದ್ಬಿಡ್ತಾರೆ. ಕೆಲವರು ಗೊತ್ತಿಲ್ಲ ತಗೋತಾರೆ ಹೇಳ್ತಾರೆ, ಡೂಪ್ ಟೆಸ್ಟ್ ಮಾಡಿದ್ರೆ ಸಿಕ್ಕಾಕೋತಾರೆ. ಈಗ ನೀವು ನೋಡಿದಿರಿ, ಈಗ ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡಿರೋರು ಈಗ ನಿಮ್ ತರ ಯಾವ ರೀತಿ ಗಟ್ಟಿಮುಟ್ಟ ಇವ್ರು ಈ ರೀತಿ ತೆಗೆದುಕೊಂಡವರು ಸೊ ಯಾವ್ಯಾವ ರೀತಿ ಇರ್ತಾರೆ ಅಂತ ಹೇಳ್ತೀರಾ? ಸರ್ ನನ್ನ ಜೊತೆ 3 ಜನ ಇದ್ದಾರೆ ಸರ್. ಆಕ್ಟಿವಿಟಿ ಹೆಂಗಿರುತ್ತೆ ಅಂತ ಹೇಳ್ತಾರೆ? ಅಲ್ಲ, ನ್ಯಾಚುರಲ್ ಆಗಿದ್ದು ನನ್ನ ಜೊತೆ ಇವಾಗ್ಲೂ ಹಿಂಗೆ ಇದ್ದಾರೆ. ಈಗ ಏನ್ ಚೇಂಜಸ್ ಕಾಣಲ್ಲ ಬಾಡಿಲಿ ಅವ್ರಿಗೆ. ಇವತ್ತು ಡೈಲಿ ಎಕ್ಸರ್ಸೈಸ್ ಮಾಡಿ 100 ಜನ ಇದ್ದಾರೆ. ನಾನು ಒಬ್ಬನೇ ಇಲ್ಲ ಸರ್. ನಮ್ಮ ಜಿಮ್ಮಲ್ಲಿ ಬೆಳಗ್ಗೆ ಬನ್ನಿ, 74 ವರ್ಷ 74 ವರ್ಷ ನನ್ಗೇನು ಜನ ವರ್ಕೌಟ್ ಮಾಡ್ತಾ ಇರ್ತಾರೆ. ನ್ಯಾಚುರಲ್ ಅವ್ರೇನು ತಿನ್ನಲ್ಲ. ಈಸ್ ಎ ಬ್ರಾಹ್ಮಿನ್, ಇದು ವೆಜಿಟೇರಿಯನ್. ಅವ್ರು ನಾನೇದು ಮುಟ್ಟೆ ಇಲ್ಲ. ಅವರು ಯಾರೋ ಒಂದು ಏನ್ ಮಾಡಿ ಗೊತ್ತಾ, ಇದೊಂದು ಪಡಂಬುತ್ತ ತರ ಕಾಡ್ತಾರೆ ಸರ್. ಬಾಡಿ ಬಿಲ್ಡಿಂಗ್ ಚಿಕನ್ 10 kg ತಿನ್ಬೇಕು, ಅದು ಮೊಟ್ಟೆ ಅವೆಲ್ಲ ಇಲ್ಲ. ನಮ್ಗೆ ಗೊತ್ತಿಲ್ಲ ಸರ್ ಅವೆಲ್ಲ ಸರ್. ನಾನ್ ವೆಜ್ ನಮ್ಗೆ ಗೊತ್ತಿಲ್ಲ, ಮೊಟ್ಟೆ ನಮ್ಗೆ ಗೊತ್ತಿಲ್ಲ. ಬರೀ ನಾವು ಬಾಳೆ ನೀವು ನಂಬಲೇಬೇಕು ಸರ್. ಸಿಪ್ಪೆ ಸುಲಿತಾರೆ ನಾನು. ಯಾಕೆ 2 ಬಾಲ್ ತಗೊಂಡು ಮತ್ತೆ ಕಾಸು ಇರ್ತಾರಲ್ಲ, ಆ ಕಡೆ ಯಾರು ಸಿಪ್ಪೆ ನೀವು ಒರೆಸ್ಬಿಟ್ಟು ಬಾಳೆ ಸಮಯ ತಿನ್ಬಿಟ್ಟು ಬಿಸಾಕ್ಬಿಟ್ಟು. ಇನ್ನೊಂದು ಸ್ಟೈಲ್ ಇದೆ. ಈಗ ಎಲ್ಲರೂ ಬೆಳಗ್ಗೆ ಎದ್ದು ಕೂಡಲೇ ಜಿಮ್ಗೆ ಹೋಗುವ ಹಸಿ ಮೊಟ್ಟೆ 10 ಮೊಟ್ಟೆ ಕುಡಿಯೋದು ಅವೆಲ್ಲ ತೋರಿಸ್ತಾರೆ. ಜಾಯಿಂಟ್ ಎಲ್ಲ ಪೈನ್ ಆಗಿ 1 ವಾರಕ್ಕೆ ಸೊಲ್ಟ ಬಿದ್ದೋಗ್ತಾರೆ ಕೆಳಗಡೆ. ಅವೆಲ್ಲ ವೇಸ್ಟ್ ಸರ್, ತಗೋಬಾರ್ದು. ನ್ಯಾಚುರಲ್ ಏನ್ ಸಿಗುತ್ತೆ ನ್ಯಾಚುರಲ್ ಆಗಿ ಮಾಡಿ ಸರ್. ಫಸ್ಟ್ ಆಫ್ ಆಲ್ ಒಂದು ಮಾತಾಡ್ತೀನಿ ಸರ್, ನೀವು 100 ರೂಪಾಯಿ ಸಂಪಾದನೆ ಮಾಡಿ, ಆಮೇಲೆ ಯೋಚನೆ ಮಾಡಿ ಹೆಂಗ್ ಖರ್ಚು ಮಾಡಬೇಕು ಅಂತ. ಇವ್ರು ಜಿಮ್ಗೆ ಹೋಗಿಲ್ಲ ಫಸ್ಟ್ ಆಫ್ ಆಲ್. ಬರೋಕಿನ ಮೊದಲೇ ಸರ್ ಹೌ ಟು ಬಿಲ್ಡ್ ದ ಬಾಡಿ 6 ಪ್ಯಾಕ್ 7 ಪ್ಯಾಕ್ ನಾನು ನೋಡ್ತಾ ಇರೋದಂಗೆ. ಅವ್ನು ಜಿಮ್ ಬಂದು ಸೆಟ್ಲ್ ಆಗಕ್ಕೆ 2 ವರ್ಷ ಬೇಕು. ಯಾರು ನೋಡಿದ ತಕ್ಷಣ ಇದೇನ ಜಿಮ್ನಾಸಿಯಂ ತಿಳ್ಕೊಳ್ಳಿ 2 ವರ್ಷ ಬೇಕು. ನೀವು ಬನ್ನಿ, ಯಾರಾದ್ರೂ ಬನ್ನಿ. ಅಲ್ಲ, ಒಂದು ಅಡ್ಮಿಷನ್ ತಗೊಂಡ್ಮೇಲೆ 1 ವಾರ ನೆಟ್ಟಿಗೆ ಬರಕ್ಕಾಗಲ್ಲ ಸರ್. ಅದೇ ಸೆಟ್ ಆಗಕ್ಕೆ 1 ವರ್ಷ ಬೇಕು, ನೀವು ನಂಬಲೇಬೇಕು. ಆಮೇಲೆ ಅವ್ರು ಏನಾದ್ರು ಸಾಧನೆ ಮಾಡ್ಬೇಕು, ಡಿಸೈಡ್ ಮಾಡ್ಬೇಕು. ಬಂದ ತಕ್ಷಣ ಡಿಸೈಡ್ ಮಾಡ್ತಾರೆ ಈಗ. ಸೊ ನಿಮ್ಮ ಮುಖಾಂತರ ಹೇಳ್ಕೊಳ್ಳೋದು ಇಷ್ಟೇ ಸರ್, ದಯವಿಟ್ಟು ಡ್ರಗ್ಸ್ಗೆ ತಗೋಬೇಡಿ, ಅದಕ್ಕೆ ಪ್ರೋತ್ಸಾಹ ಮಾಡಬೇಡಿ. ಯಾರಾದ್ರೂ ತಗೊಂಡ್ರೆ ದಯವಿಟ್ಟು ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಇದು ಯಾರು ಬೇಕಾದ್ರೆ ಆಗ್ಬೋದು. ಯಾಕಂದ್ರೆ ಕಂಪ್ಲೇಂಟ್ ಕೊಡೋ ಉದ್ದೇಶ ಅವನು ಚೆನ್ನಾಗಿರೋಕ್ಕೋಸ್ಕರ ಅಲ್ಲ, ನಮ್ಮ ಯುವ ಪೀಳಿಗೆ ಚೆನ್ನಾಗಿರೋಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಲೇಬೇಕು. ಇದಕ್ಕೆ ನಿಮ್ ಸಹಕಾರ ಬೇಕೇ ಬೇಕು ಸರ್. ಒಂದ್ ದಿವಸ ನೀವು ಬನ್ನಿ, ಎಲ್ಲ ಜಿಮ್ ವಿಸಿಟ್ ಮಾಡೋಣ, ಅದನ್ನ ಪ್ಯಾಕೇಜ್ ತರ ಮಾಡ್ಕೊಡ್ತಾರೆ. ನೀವು ದಯವಿಟ್ಟು ನಿಮ್ಮ ಕೇಳ್ಕೊತೀನಿ ಸರ್, ನೀವೇನ್ ಮಾಡ್ತಾರೆ ಇಲ್ಲಿಗೆ ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀರಾ. ಈ 4 ಗೋಡೆ ಮಧ್ಯೆ ಮಾಡ್ತಾ ಇರೋದು ನಿಮ್ಮ ಪ್ರಯತ್ನ ನಿಜವಾಗ್ಲೂ ಒಳ್ಳೆ ಪ್ರಯತ್ನ. ಇಡೀ ದೇಶ ಫುಲ್ ವಿರೋಧ. ಇವತ್ತು ನಮ್ಮ ಯುವ ಜನರನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಹೌದು ಸರ್. ಇವತ್ತು ಕಿರಣ್ ತಾಯಿ ತಂದೆ ಅವ್ರ ಗೋಳಿದೆ, ಯಾರು ತಗಲಿ ಸರ್ ಅದನ್ನ? ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಹುಡುಗ ಪಾಪ. ಅಲ್ಲ, ಇನ್ನೊಂದು ಅವ್ರ ಸ್ನೇಹಿತರು ಹೇಳಿದ್ರಲ್ಲ, ನಾಳೆ ನಾವು ಕೂಡ ಹೋಗ್ಬೇಕು ಅನ್ಕೊಂಡಿದ್ವಿ, ಒಂದು 10 ಜನ ಹೋಗ್ಬೇಕು ಅಂತ. ಅವ್ರ ಗತಿ ಏನಾಗಿರೋದೇನ ಪಾಪ? ಏನಿಲ್ಲ ಸರ್, ಅವ್ರು ಹೋಗ್ಲಿ, ಜಿಮ್ ಹೋಗ್ಲಿ, ದಯವಿಟ್ಟು ಹೋಗ್ಲಿ ಸರ್. ನಂದು 20. ಅಲ್ಲ, ಅವ್ರು ಹೇಳಿದ್ರು ಇಂಜೆಕ್ಷನ್ ಗೊತ್ತಿಲ್ಲ ಅವ್ರಿಗೆ,
20 ದಿವಸದಲ್ಲೇ 15-20 ಕೆಜಿ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿದ್ದ, ನಾವು ಹೋಗ್ಬೇಕು ಅನ್ಕೊಂಡಿದ್ವಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಪಾಪ ಇವರು ಹೋಗಿ ಬೀಳ್ತಿದ್ರಲ್ಲ ಕೆಡ್ಡಕ್ಕೆ. ಹೌದು, ಬೀಳ್ತಾ ಇದ್ರು. ಇವರು ಸೇಮ್ ನೆಕ್ಸ್ಟ್ ಇವರಾಗಿದ್ರೆ ನೆಕ್ಸ್ಟ್ ನಾಳೆ ಅವರಾಗ್ತಾ ಇದ್ರು. ಸೊ ದಯವಿಟ್ಟು ಹೇಳ್ತೀನಿ ಸರ್, ಪ್ಲೀಸ್ ಸರ್, ನೀವು ಇದಕ್ಕೆ ಹೋರಾಟ ಮಾಡಲೇಬೇಕು. ನಿಮ್ಮ ಮಾಧ್ಯಮದಲ್ಲಿ ಏನಾದ್ರೂ ಇದಕ್ಕೊಂದು ಒಂದು ಅಂತ್ಯ ಅಂತ ಕಾಣಿಸ್ಬೇಕು ಸರ್. ಅಟ್ಲೀಸ್ಟ್ ಭಯನ ಹುಟ್ಟಿಸ್ಬೇಕು. ತಿಂಗಳಿಗೆ ಒಂದ್ಸಲ ಪ್ರೋಗ್ರಾಮ್ ಮಾಡಿ ಒಂದು ಸ್ಕ್ರೋಲಿಂಗ್ ಆಗ್ತದೆ, ಡ್ರಗ್ಸ್ ತಗೋಬೇಡಿ, ಈ ತರ ಇಂಥ ಹುಡುಗ ಈ ತಿಂಗಳಿಗೆ ಸತ್ತ ಅಂತ ಆಗ್ತಾ ಇದೆ, ಅದು ಭಯನಾದ್ರೂ ಬರ್ತದೆ. ಖಂಡಿತ ನಿಮ್ ಕಳಕಳಿ ನಮ್ಗೆ ಅರ್ಥ ಇದೆ. ಖಂಡಿತ ಪ್ರಯತ್ನಗಳು ಮಾಡೋಣ. ಅಂದ್ರೆ ರಘುವರೇ, ಇಲ್ಲಿ ಸರ್ಕಾರ ಒಂದು ವ್ಯವಸ್ಥೆ ಬಹಳ ದೊಡ್ಡ ಜವಾಬ್ದಾರಿ ಇರುವಂತದ್ದು. ಯಾಕಂದ್ರೆ ಇವತ್ತು ಒಂದು ಆಹಾರದ ನಾವು ನೋಡ್ತೀವಿ, ಆಹಾರ ಇಲಾಖೆ ಅವರು ಕೂಡ ಯಾವ್ದು ಕ್ರಮ ತೆಗೆದುಕೊಳ್ಳಲ್ಲ. ಹೋಟೆಲ್ಗಳ ಸ್ಥಿತಿಗತಿ ಏನಾಗಿದೆ ಅದು ಕೂಡ ಕ್ರಮ ಕೈಗೊಳ್ಳಲ್ಲ. ಇಂತ ಒಂದು ಜಿಮ್ ಕೇಂದ್ರಗಳ ಬಗ್ಗೆನೂ ಗಮನ ಹರಿಸಲ್ಲ. ಅಂದ್ರೆ ಇಡೀ ವ್ಯವಸ್ಥೆ ಒಂದು ರೀತಿ ನಿದ್ದೆಗೆ ಶರಣಾಗಿರೋದು. ಹಿಂಗಾದ್ರೆ ಹಿಂಗೆ ಅಂತ ಈಗ ನೋಡಿ, ಜಿಮ್ ಬಿಸ್ನೆಸ್ ಮಲ್ಟಿ ಏನು ಕ್ರೋರ್ ಬಿಸ್ನೆಸ್ ಇದು. ಇವತ್ತು ಬ್ರ್ಯಾಂಡೆಡ್, ಇದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಇದು ಇಂಥ ಸರಳವಾದ ಕೆಲಸವನ್ನ ಮಣ್ಣಲ್ಲಿ, ಗರಡಿ ಮಣ್ಣಲ್ಲಿ ಏನ್ ಬೇಕಾಗಿತ್ತು ನಿಮ್ಗೆ ಹೇಳ್ತಾ, ಏನ್ರಿ ಎಕ್ಸರ್ಸೈಸ್ ಮಾಡಕ್ ಬೇಕು ಅಂದ್ರೆ ಒಂದ್ ಚಾಪೆ ಬೇಕು ಅಂತ. ಯಾಕಂದ್ರೆ ಯೋಗ ಮಾಡಕ್ಕೆ ಏನ್ರಿ ಬೇಕು, ಇಲ್ಲ ಅಂದ್ರೆ ಮಣ್ಣಿನ ಗರಡಿ ಬೇಕು. ಏನೇನಿದೆ ಇದು ಆಗ್ತಕ್ಕಂಥದ್ದು. ನಾನು ಇದು ಮಾಡೋದು ಯೂಸ್ ಮಾಡೋದು ಅಲ್ಲ, ನಾನು ಹೇಳೋದು ಸಾಧ್ಯತೆಗಳು, ನಮಗೆ ಎಲ್ಲ ರೀತಿಯ ಸಾಧ್ಯತೆಗಳು ಸರಳವಾಗಿ ಸುಲಭವಾಗಿ ಇದಾವೆ. ನಮಗೆ ಕಾಂಪ್ಲೆಕ್ಸ್ ಆಗ್ಬಾರ್ದು. ಇಷ್ಟು ಬ್ರ್ಯಾಂಡೆಡ್ ಆಗಿ ಬೇಡ, ನಮಗೆ ಬೇಕಾಗಿರ್ಲಿಲ್ಲ. ನಮಗೆ ಅದನ್ನು ಒಂದು ದೊಡ್ಡ ಮೆಗಾ ಇಂಡಸ್ಟ್ರಿ ಆಗಿ ಮಾಡಿ, ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಇದು ಮಾರ್ಕೆಟಿಂಗ್ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ, ದೊಡ್ಡ ಇಂಡಸ್ಟ್ರಿ ಆಗಿ ಬೆಳೆದ್ ಬಿಡ್ತು ಅದು. ಅಲ್ಲಿ ಅದ್ರ ಒಳಗಡೆ ಏನು ನಿಮಗೆ 6 ತಿಂಗಳಿಗೆ ಬೇಕಾ, 3 ತಿಂಗಳಿಗೆ ಬೇಕೋ, ಏನಿದು ಇದು ಅವಸ್ಥೆ ಇದು. ಸೊ ಹೀಗಾಗಿ ಪಾಪ ಯುವಕರಿಗೆ ಒಂದಿದೆ. ಆಮೇಲೆ ಸಿನಿಮಾ ನೋಡ್ತಾರೆ, ಹಾಲಿವುಡ್, ಬಾಲಿವುಡ್ ಟ್ರೆಂಡ್ಗಳನ್ನು ನೋಡ್ತಾರೆ. ನಾವು ಎಲ್ಲರೂ ಮಾಹಿತಿಯನ್ನ ಅಂಧಾನುಕರಣೆ ನೋಡ್ತಾ ಇದ್ರೆ ಪಾಶ್ಚಿಮಾತ್ಯ ಒಂದು ಕಲ್ಚರ್ ಇಲ್ಲಿ ತುಂಬಾ ಇದ್ ಮಾಡ್ತಿರೋದು. ನಮ್ಮಲ್ಲೂ ಮುಂದಿನ ದಿನಗಳಲ್ಲಿ ಲಿಂಗ ಪರಿವರ್ತನೆ ಇಂಥವೇನು ದೊಡ್ಡ ದಂಧೆಯಾಗಿ ಬಂದ್ಬಿಡ್ತಾವೆ, ಭಯ ಆಗ್ತಾ ಇದೆ ಈಗಾಗಲೇ. ನೋಡಿ, ಒಂದ್ ಹೇಳ್ತೇನೆ, ಯಾರು ಹಾರ್ಮೋನ್ ತಗೊಳ್ತಾರೋ ಅವರಿಗೆ, ನಿಮಗೆ ಹಾರ್ಮೋನ್ ಹೆಚ್ಚು ಕಡಿಮೆ ಆದ್ರೆ ಹೆಂಗಸಿಗೆ ಮೀಸೆ ಬಂದ ಕೇಸ್ ನನ್ಗೆ ಗೊತ್ತು, ಆಯ್ತಾ. ಗಂಡಸರಿಗೆ ಸ್ತನ ಬಂದಿರತಕ್ಕಂತ ಕೇಸ್ಗಳು ಬೇಕಾದಷ್ಟು ಇದೆ, ಆಯ್ತಾ. ಸೊ ಹೀಗಾಗಿ ಏನು ನೀವು 6 ಪ್ಯಾಕ್ ಬಂತು, ಬೇರೆ ಈ ಜೀವನದಲ್ಲಿ ಒಳ್ಳೆ ಒಂದು ರಸವತ್ತಾದ ಊಟ ಇಲ್ಲ, ನಿಮಗೆ ಒಂದು ಫಂಡಮೆಂಟಲಿ ಹೇಳ್ತಾರೆ ಈಟಿಂಗ್ ಅಂಡ್ ಮೇಟಿಂಗ್ ಇಲ್ದ್ಮೇಲೆ ಲೈಫ್ ಏನಕ್ಕೆ ಅಂತ. ಅಲ್ಲ, ತಮಾಷೆ ಅಲ್ಲ ಹೇಳ್ತಕ್ಕಂಥದ್ದು. ಏನಕ್ಕೆ ಇದು 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 ಈ 6 ಪ್ಯಾಕ್ ಇಟ್ಕೊಂಡು ಏನ್ ಮಾಡ್ಬೇಕಾಗಿದೆ? ನೀವು ಮದುವೆ ಆದ್ರೆ ಮಕ್ಕಳಲ್ಲಿಲ್ಲ ಅಂದ್ರೆ ಹೆಂಡತಿ ನಿಮ್ಮನ್ನು ಸುಮ್ಮನೆ ಬಿಡ್ತಾಳ, ನಿನ್ ಕತೆ ಏನು ಅಂತಾರೆ. ಅಲ್ಲ, ತಮಾಷೆ ಅಲ್ಲ. ಸೊ ಇದು ಅನ್ಯಾಯ. ಇದು ಈಗ ರವಿ ಅವರು, ಈಗ ಏನಂತಂದ್ರೆ ಈ ಯುವ ಜನತೆ ಏನಿದ್ದಾರೆ, ಹದಿಹರೆಯದ ವಯಸ್ಸಿನವರು, ಅವ್ರಿಗೇನು ಗೊತ್ತಾಗಲ್ಲ. ಒಂದು ರೀತಿ ಸೆಲೆಬ್ರಿಟಿಗಳು ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಅವ್ರು ಎಷ್ಟು ವರ್ಷ ಪ್ರಿಪೇರ್ ಮಾಡಿಕೊಂಡಿದ್ದಾರೆ ಏನು ನೋಡೋದಿಲ್ಲ. ಏಕಾಏಕಿ ಹೋಗ್ತಾರೆ ಜಿಮ್ಗೆ, ಅಲ್ಲಿ ಕೇಳ್ತಾರೆ, ಇರ್ತಾರ ಆಗುತ್ತೆ. ಇಲ್ಲಿ ಪೋಷಕರ ಜವಾಬ್ದಾರಿ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸಂದರ್ಭ? ಸರ್, ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್, ನಾವು ಯಾವತ್ತೂ ಸರ್ಕಾರನ ಬೈಕೊಂಡು ಕೂತ್ಕೋಬಾರ್ದು ಸರ್. ಸರ್ಕಾರ ಎಲ್ಲಾನು ಮಾಡದೆ ವೆಲ್ ಗುಡ್ಸ ಖುಷಿ, ಮಾಡ್ಲಿಲ್ವಾ ಅಪ್ಪ ಅಮ್ಮ ಜಾಗ್ರತೆ ತಗೋಬೇಕು. ಅವನೇನಾದ್ರು ಡ್ರಗ್ಸ್ ಅದು ಪ್ರೋಟೀನ್ ಪೌಡರ್ ಬೇಕು, ಡ್ರಗ್ಸ್ ತಗೋತೀನಿ ಅಥವಾ ಇನ್ನೇನೋ ಹಾಕೋತೀನಿ, ನಾನು ಕೊಡ್ಸಲ್ಲ, ಹಂಗೆ ಜಿಮ್ಗೆ ಹೋಗ್ಬಾರ್ದು ಅಂತ ಕಂಡೀಷನ್ ಮಾಡಿ. ಫಸ್ಟ್ ಆಫ್ ಆಲ್ ಮಗ ಓದ ತಗೊಂಡ್ ಬಂದ ಅದೊಂದು ಸ್ಟೈಲಿಶ್ ಆಗಿ ಬಂದ್ರೆ ನೆಸೆಸಿಟಿ ಇಲ್ಲ ಸರ್. ಅದು ಯಾಕೆ ತಗೋತಾರೋ ಗೊತ್ತಿಲ್ಲ. ಫಸ್ಟ್ ಪೋಷಕರು ಅದಕ್ಕೆ ಎಚ್ಚೆತ್ಕೋಬೇಕು. ಮಗ ಏನ್ ಮಾಡ್ತಾನೆ, ಮಗಳೇನ್ ಮಾಡ್ತಾಳೆ, ಸೊ ಅವರೊಂದು ಫರ್ಮ್ ಮೈಂಡಲ್ಲಿ ಕೂತ್ಕೊಂಡು ಅದನ್ನ ಚೆಕ್ ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ ಸಿಗುತ್ತೆ ನಮಗೆ. ಮತ್ತೊಮ್ಮೆ ನಿಮ್ಗೆ ಎಲ್ಲರ ಮುಖಾಂತರ ನಾನು ಕೇಳ್ಕೋದು ಇಷ್ಟ ಸರ್, ನೀವು ಸಾಧನೆ ಮಾಡಿ, ರಹದಾರಿಲಿ ಹೋಗಿ, ಅಡ್ಡದಾರಿ ಬೇಡ. ರಹದಾರಿ ಹೋದಾಗ ನಿಮ್ಗೆ ಊರು ಸಿಗುತ್ತೆ, ಲೇಟ್ ಆಗುತ್ತೆ. ಬಟ್ ಅಡ್ಡದಾರಿ ಹೋದಾಗ ಏನಾಗುತ್ತೆ ಗೊತ್ತಾ, ಅದಕ್ಕೆ ಬೇರೆ ಸಿಗೋದು. ಆದ್ರೆ ಈ ತರ ಒಂದು ಇದಾಗಿ ಕೂತ್ಕೊಂಡು ಸರ್, ಇವತ್ತು ಆಲ್ಮೋಸ್ಟ್ ಎಲ್ಲ ಹೇಳ್ತಾರೆ, ಯಾರು ತಗೋತಾರೋ ದಯವಿಟ್ಟು ತಗೋಬೇಡಿ. ಮುಂದಕ್ಕೆ ತಗೋಬೇಕು ಅನ್ಕೊಂಡ್ರು ದಯವಿಟ್ಟು ಮುಟ್ಟೋಕೆ ಹೋಗ್ಬೇಡಿ. ಅದನ್ನ ನ್ಯಾಚುರಲ್ ಎಕ್ಸರ್ಸೈಸ್ ಮಾಡಿ, ನಿಮ್ಗೆ ನ್ಯಾಚುರಲ್ ಏನ್ ಬೇಕು ನನ್ನ ನಂತರ ಬನ್ನಿ. ನಾಗರಬಾಲ್ ಜಿಮ್ ಇದೆ, ನಿಮಗೆ ಫ್ರೀ ಆಗಿ ನಾನು ಕೋಚ್ ಮಾಡ್ತೀನಿ. ಆಲ್ರೆಡಿ ಮಾಡ್ತಾ ಇದ್ದೀನಿ, ಮೊಬೈಲಲ್ಲೇ ನನ್ನ ನಂಬರ್ ಕೊಟ್ಟಿದ್ದೀನಿ. ಎಲ್ಲರೂ ನ್ಯಾಚುರಲ್ ಫೋನ್ ಮಾಡ್ತಾರೆ, ನಾನು ನ್ಯಾಚುರಲ್ ಹೇಳ್ತಾ ಇರ್ತೀನಿ. ಸೊ ನ್ಯಾಚುರಲ್ ಗೆ ವರ್ಕೌಟ್ ಮಾಡಿ, ನ್ಯಾಚುರಲ್ ಸಾಧನೆ ಮಾಡಿ. ನಾನು ಇವತ್ತು 308 ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. ನಂತರ ಸುಮಾರು ಜನ ಬಾಡಿ ಬಿಲ್ಡ್ಸ್ ನ್ಯಾಚುರಲ್ ಆಗಿರೋರು, ನಾನೊಬ್ರು ಇಲ್ಲ ಸರ್. ಮಂಗಳೂರಲ್ಲಿದ್ದಾರೆ, ಬೆಳಗಾವಿಲಿದ್ದಾರೆ, ಹುಬ್ಬಳ್ಳಿಲಿದ್ದಾರೆ, ಕೋಲಾರದಲ್ಲಿದ್ದಾರೆ, ದಾವಣಗೆರೆಲಿದ್ದಾರೆ, ಹುಬ್ಳಿಲಿ ಎಷ್ಟೋ ಜನ ನ್ಯಾಚುರಲ್ ಬಾಡಿ ಬಿಲ್ಡ್ಸ್ ಇದ್ದಾರೆ. ಅವ್ರಿಗೆ ಇವೆಲ್ಲ ಗೊತ್ತೇ ಇಲ್ಲ. ನನ್ನ ಜೊತೆ ಮಾಡಿದವರು ಇವತ್ತು ಎಷ್ಟೋ ಜನ ನ್ಯಾಷನಲ್ ಚಾಂಪಿಯನ್ ಆಗಿದ್ದಾರೆ, ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಸೊ ಇತ್ತೀಚೆಗೆ ಬಂದಿರೋ ಕ್ರೇಜ್, 6 ಪ್ಯಾಕ್ ಕ್ರೇಜ್ ಅಲ್ಲಿ ಅದೇನ್ ಮಾಡ್ತಾರೆ ಗೊತ್ತಿಲ್ಲ. ದಯವಿಟ್ಟು ಮೋಸ ಹೋಗ್ಬೇಡಿ, ಮಾರು ಹೋಗ್ಬೇಡಿ. ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ಗೋಸ್ಕರ ನಿಮ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಫುಡ್ ಇಸ್ ದ ಬೆಸ್ಟ್ ಫುಡ್. ಅದಕ್ಕೆ ಸ್ಟೈಲಿಶ್ ಬೇಕಾಗಿಲ್ಲ, ಮ್ಯೂಸಿಕ್ ಬೇಕಾಗಿಲ್ಲ, ಫಸ್ಟ್ ಆಫ್ ಆಲ್ AC ಬೇಕಾಗಿಲ್ಲ. AC ಇರಬಾರ್ದು, ಮ್ಯೂಸಿಕ್ ಇರಬಾರ್ದು, ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಇರಬಾರ್ದು. ಎಕ್ಸರ್ಸೈಸ್ ಮಾಡುವಾಗ ಮಧ್ಯೆ ಕುಡಿಯೋದು, ತಿನ್ನೋದು. ಅವರ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ಹೇಳಿ. ಯಾಕಂದ್ರೆ ಈಗ ತುಂಬಾ ಜನ ಏನಂತಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ ಹೋಗಿ 6 ಗಂಟೆಲಿ ಜಿಮ್ ಅಲ್ಲಿ ಇರ್ತಾರೆ. ಈ ಲೈಫ್ ಸ್ಟೈಲ್ ಎಲ್ಲ ಹೇಗೆ ಚೇಂಜ್ ಮಾಡ್ಕೋಬೇಕು ಸರ್? ನೀವು ರಾಜ ಆಗಿ, ಮಹಾರಾಜ ಆಗಿ, ಕೋಟ್ಯಾಧಿಪತಿಯಾಗಿ, ಬಡವಾಗಿ 6:30ಗೆ ಎದ್ದಿಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ವೇಸ್ಟ್.
6:30 ಎದ್ದೇಳ್ಬೇಕು, ಇನ್ನು 5 ಗಂಟೆ 4 ಗಂಟೆಗಲ್ಲ, 6:30 ಎದ್ದು 7 ಗಂಟೆ ಎಕ್ಸರ್ಸೈಸ್ ಶುರು ಮಾಡಬೇಕು. 7ರಿಂದ 9 ಗಂಟೆ ಮುಗಿಸ್ಬೇಕು. ನೀವು ನಿಮ್ಮ ದುಡ್ಡಿದೆ, ಕಾರ್ ಇದೆ, ಗ್ಯಾಸ್ ಇದೆ, ಬೆಳಿಗ್ಗೆ 10 ಗಂಟೆಗೆ ಬಂದಾಗ ನೋ, ಅದಕ್ಕೂ ಸಿಸ್ಟಮ್ ಇಟ್ಕೋಬೇಕು ಸರ್. ನಾವು ನಮ್ಮ ಜೀವನ ಪದ್ಧತಿನ ನಾವು ಒಂದು ಟೈಮ್ ಟೇಬಲ್ ಹಾಕೊಂಡು ರೂಪಿಸ್ಕೊಳ್ಳಿಲ್ಲ ಅಂತಂದ್ರೆ, ದೇಹದಲ್ಲಿ ಶಕ್ತಿ ಇದ್ದಾಗ ನಾವು ದೇಹನ ದಂಡಿಸಿಲ್ಲ ಅಂತಂದ್ರೆ, ದೇಹದಲ್ಲಿ ಶಕ್ತಿ ಆದಾಗ ದೇಹ ನಮ್ಮನ್ನು ದಂಡಿಸುತ್ತೆ. ಸೊ ಅದಕ್ಕೆ ನಾವು ಟೈಮ್ ಟೇಬಲ್ ಹಾಕೊಳ್ಳೇಬೇಕು, ನಾವು ಒಂದು ಪದ್ಧತಿ ಮಾಡ್ಕೊಳ್ಳೇಬೇಕು, ನಾವು ಪ್ರಕೃತಿಗೆ ಶರಣಾಗಲೇಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಎರಡೂ ಬೇಡ ಅಂತಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ, ಇದಾಗ್ತದೆ. ಸೊ ದಯವಿಟ್ಟು ಹೇಳ್ತೀನಿ ಹೇಳಿ, ನೀವೇನೇ ಮಾಡಿ ನಮ್ಮದೊಂದು ಚೌಕಟ್ಟು ಹಾಕೊಳ್ಳಿ, ಒಂದು ಟೈಮ್ ಟೇಬಲ್ ಹಾಕೊಳ್ಳಿ, ಅದ್ರ ಸಾಧನೆ ಮಾಡಿ. ದಯವಿಟ್ಟು ಸರ್ ನೀವು ಬನ್ನಿ, ನಾನು ನಿಮ್ಮ ಜೊತೆ ಹೋರಾಟಕ್ಕೆ ನಿಂತ್ಕೋತೀನಿ. ನ್ಯಾಚುರಲ್ ಆಗಿ ಹೋರಾಟ ಮಾಡೋಣ ಸರ್, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಸರ್. ಖಂಡಿತ ಖಂಡಿತ. ಅಂದ್ರೆ ಕೊನೆಯದಾಗಿ ಏನ್ ಹೇಳ್ತಾರೆ ರಘು ಈ ಕಾರ್ಯಕ್ರಮದ ಮೂಲಕ? ಅಲ್ಲ, ಅದು ರವಿ ಹೇಳಿದಾಗೆ ಎಲ್ಲ ಕರೆಕ್ಟ್ ಆಗಿದೆ. ಅದು ನ್ಯಾಚುರಲ್ ಆಗಿ ಬಿಲ್ಡ್ ಮಾಡಬೇಕು. ಇದು ದೇಹ ಅನ್ನೋದನ್ನ ನಾವೊಂದು ಖುಷಿಯಾಗಿ ಮಾಡಬೇಕು. ಎಕ್ಸಸೈಸೇ ಇರ್ಬೋದು, ಇನ್ನು ಊಟ ಮಾಡೋದು ಇರ್ಬೋದು. ನಾನು ಯಾರೋ ಹೇಳ್ದಿದ್ದು ನೋಡಿದೆ, ಯಾರೋ ಸಿನಿಮಾ ಆಕ್ಟರ್ ಬಂದು ಟಿವಿಯಲ್ಲಿ ಹೇಳೋದು ನೋಡಿದೇನೆ, ನಾನು ಬರೀ ಹಸಿ ಮಾಂಸ ತಿಂತೀನಿ, ಬೇಯಿಸಂಗೂ ಇಲ್ಲ ಅಂತ. ಇನ್ನು ಹಣೆ ಬರ ಇದು ಅಂತ ಹೇಳಿ ಇದನ್ನ ಹೋಗಿ ಭಾಳ ಆದ್ರೂ ಹೀರೋ ಅವನು ಹೇಳಿದ್ದನ್ನು ಎಲ್ಲ ಅವನು ಶಿಷ್ಯರೆಲ್ಲ ಫಾಲೋ ಮಾಡ್ತಾರೆ. ಇದು ಯಾವ ಹಣೆ ಬರ ಇದು? ನೋಡಿ, ಬದುಕನ್ನ ಅಂದವಾಗಿ ಚಂದವಾಗಿ ರಸವತ್ತಾಗಿಯೂ ಬದುಕಬೇಕು. 6 ಪ್ಯಾಕ್ಸ್ ಇದೆ, ರಸ ಇಲ್ಲ, ರುಚಿ ಇಲ್ಲ ಜೀವನದಲ್ಲಿ, ಬರಡು ಜೀವನ. 6 ಪ್ಯಾಕ್ ಇದೆ ಅಂದ್ರೆ ನಿನ್ ಪ್ಯಾಕ್ ಇಟ್ಕೊಂಡು ನಾವೇನ್ ಮಾಡೋದು ಅಂತ ಹೇಳ್ತಕ್ಕಂಥದ್ದು ಇಂಥ ಅನಾಹುತ ಆಗ್ತದೆ. ನಮ್ಮ ತಾಯಿಯವ್ರು ಮಾತು ಕೇಳ್ತಾರೆ ಸರ್, ರವಿಯವರು ಇಷ್ಟೆಲ್ಲ ಹೋಗಿದ್ಯಲ್ಲಪ್ಪ, ನೀನು ಫಾರಿನ್ ಹೋಗಿದ್ಯಾ, ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ ನೀನು, ಅದೇನೋ ಊಟ ತಿಂತಾರದಲ್ಲ, ಅದೇನು ಊಟ ತಿಂದು ನಂಗೆ ತೋರ್ಸ ಬಂದ ನಮ್ಮಮ್ಮ ಕೇಳ್ತಾರೆ. ನಾನು ಇದುವರೆಗೂ ನೀವು ಅಲ್ಲ ಗೊತ್ತಿಲ್ಲ ಸರ್. ಇವತ್ತು ಸರ್ ನಮ್ಮ ರಾಗಿ ಮಧ್ಯೆ ರಾತ್ರಿ ಮಾಡ್ತಾರ ಸರ್, ಆದ್ರೂ ಉಳಿಸಿರ್ತೀನಿ, ಬೆಳಗ್ಗೆ ನೀರಿಗೆ ಹಾಕ್ತೀನಿ, ಮಜ್ಜಿಗೆಗೆ ಹಾಕಲ್ಲ, ಈರುಳ್ಳಿ ಹಾಕೋತೀನಿ, ಕಲಿಸ್ಬಿಟ್ಟು 2-3 ಬಾರಿ ಕುಡ್ದು ಹೋಗ್ತಾ ಇರ್ತಾರೆ ಅಷ್ಟೇ. ಅದೇ ನನ್ನ ತಿಂಡಿ. ಅದಕ್ಕಿಂತ ಪೌಷ್ಟಿಕಾಂಶ ಯಾವ್ದಿಲ್ಲ, ಬರೀ ಸುಳ್ಳೆ ಸರ್ ಇವೆಲ್ಲ ಸರ್, ಸುಮ್ಮನೆ. ಥ್ಯಾಂಕ್ ಯು ರವಿ ಅವರ, ಹಾಗೇನೆ ರಘು ಅವರು, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಒಟ್ಟಾರೆ ಯುವ ಜನತೆ ನೋಡ್ತಾ ಇದ್ದಾರೆ, ಯಾರು ಈ ಜಿಮ್ಗೆ ಹೋಗ್ಬೇಕು, 6 ಪ್ಯಾಕ್ 8 ಪ್ಯಾಕ್ ಮಾಡ್ಬೇಕು ಅಂತ ರವಿ ಅವರು ಒಂದು ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವರು ಕೂಡ ಬಾಡಿ ಬಿಲ್ಡ್ ಮಾಡಿ ಭಾರತವನ್ನ ಪ್ರತಿನಿಧಿಸಿ 6 ಬಾರಿ ಚಾಂಪಿಯನ್ ಆಗಿದ್ದಾರೆ. ಎಷ್ಟೋ ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ, ಒಂದು ಮಾದರಿ ಆಗಿದ್ದಾರೆ. ನೀವು ಕೂಡ ಅವರ ಸಲಹೆಗಳನ್ನ ಪರಿಗಣಿಸಿ ಆ ರೀತಿ ಜಿಮ್ ಅನ್ನ ಮಾಡಿ, ಯಾವುದೇ ಎಡವಟ್ಟುಗಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಹಾಗೇನೆ ಸರ್ಕಾರ ಬಹಳ ಮುಖ್ಯವಾಗಿ ಈ ರೀತಿ ಯಾರು ಜಿಮ್ ಕೇಂದ್ರಗಳು ನಡೆಸ್ತಾ ಇದ್ದಾರೆ, ಪೌಡರ್ ಮಾರೋದು ಅಥವಾ ಸ್ಟೆರಾಯ್ಡ್ ಮಾರೋದು, ಅಂತವರಿಗೆ ನೀವು ಬ್ರೇಕ್ ಹಾಕಲೇಬೇಕು. ಇದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.